ಸಭೆದಾಗ ಮಾತಾಡಿ ರೂಢ ಇದ್ದಿಲ್ಲ ಪಾಪ, ಎಂದೂ ಸಭೆ ಹೋದಾಮಲ್ಲ, ಲೇಖನ ಮಾತ್ರ ಬರೀತಿದ್ದ ಮೂಲ್ಯ ಕುತ್ಕೊಂಡ. ಯಾವಾಗ ಸಭಾ ನೋಡಿ ಬಿಟ್ಟಲ್ಲ ಅವಾಗ ಏನ್ ಚಾಲು ಮಾಡಿ ಅಂದ್ರೆ ಐ ಕನ್ಸೀವ್ ಅನ್ನಕೈತಿ. ಅಂದ್ರೆ ನನಗ ಅನಸ್ತೈತಿ ಅನ್ನಕೈತಿ ಮಾಡಿದ. ಆ ಕನ್ಸೀವ್ ಶಬ್ದ ಎರಡು ಅರ್ಥದ, ಒಂದು ಅನಿಸಿಕೆ ಐತಿ, ಮತ್ತೊಂದು ಏನೈತಿ ಅಂದ್ರೆ ಕನ್ಸೀವ್ ಅಂದ್ರೆ ಗರ್ಭಿಣಿ ಅಂತ ಅರ್ಥ. ಅಲ್ಲಿ ಒಬ್ರು ನರ್ಸ್ ಇದ್ದ, ಅವರು ಆ ಭಾಷಣ ಕೇಳಕ್ ಬಂದಿದ್ರು. ಇವ್ ಐ ಕನ್ಸೀವ್ ತಂದಾಗ ಆ ನರ್ಸ್ ನಿಂತು ಕೇಳ್ಬಿಟ್ಲು, ನಾಟ್ ಎಟ್ ಡೆಲಿವರ್ಡ್ ಅಂತ ಕೇಳ. ಇನ್ನ ಹಡದಿಲ್ಲ ನಾ ಬರೇ ಇದು ಯಾವ ಸುದ್ದಿ ಅಂದಾಗ ಪಾಪ ಕೈಕಾಲ ಕಳ್ಕೊಂಡ ಅಲ್ಲಿಂದ ಓಡಿ ಹೋಗ್ಬಿಟ್ಟ. ಓಡಿ ಎಲ್ಲಿ ಹೋದ ಅಂತ ಕೇಳಿದ್ದಾದ ನೇರವಾಗಿ ಹುಡ್ಕೋತ ಸಮುದ್ರ ದಂಡಿಗೆ ಹೋಗ್ಬಿಟ್ಟ. ಸಮುದ್ರ ದಂಡಿಗೆ ಹೋಗಿ ತೆರೆಗಳನ್ನು ಉದ್ದೇಶಿಸಿ ಮಾತಾಡಕ್ಕೆ ಚಾಲು ಮಾಡಿದ. ಹೆಜ್ಜೆರೆಗಳೇ, ಕಿರುದೆರೆಗಳೇ, ನಡುದೆರೆಗಳೇ, ಗುರುಗ ನೀರು ಅಂತ ಭಾಷಣ ಚಾಲು ಮಾಡಿಬಿಟ್ಟ. ಅಲ್ಲಿಂದ ಅರಣ್ಯದಾಗ ಬಂದ ಗಿಡಗಂಟಿಗಳೇ, ಸಣ್ಣ ಗಂಟಿಗಳೇ, ದೊಡ್ಡ ಮರಗಳೇ, ವಿಶಾಲ ವೃಕ್ಷರೇ, ಹೂಬಳ್ಳಿಗಳೇ ಅಂತ ಚಾಲು ಮಾಡಿಬಿಟ್ಟ. ಕುರಿಗಳೇ ಮರಿಗಳೇ ಅಂತ ತಿಳ್ಕೊಂಡು ಕುರಿ ಮರಿಗಳನ್ನು ಕುರಿತು ಭಾಷಣ ಮಾಡಕ್ಕೆ ಚಾಲು ಮಾಡಿದ. ಆಮೇಲೆ ಜನ ಸಮುದಾಯದ ಜನಗಳೇ ಅಂತ ಚಾಲು ಮಾಡಿದ. ಆಮೇಲೆ ಬರ್ಬರ್ತಾ ಬಂದ ಆ ವಿದ್ಯೆಯನ್ನು ಸಾಧಿಸಿಕೊಂಡು ವೇದಿಕೆ ಮೇಲೆ ನಿಂತು ಭಾಷಣ ಮಾಡಾಕೈತಿ ಬಿಟ್ಟ. ಕಿಂಗ್ ಆಫ್ ಲೆಕ್ಚರರ್ಸ್ ಅಂತ ಅವ್ನು ಗುರು ಪ್ರಾರಂಭ ಆಯ್ತು. ಭಾಷಣಗಳ ದೊರೆ ಅಂತ ಗುರುವನ್ನು ಪ್ರಾಪ್ತಿ ಮಾಡಿಕೊಂಡು ಅದಕ್ಕೋಸ್ಕರವಾಗಿ ಹಾಗೆ ಶಕ್ತಿಯನ್ನ, ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ಟದ್ದಾದ್ರೆ ಐ ಕನ್ಸೀವ್ ಆಗೋ ಪ್ರಸಂಗ ಬರ್ತೈತಿ. ಹಾಗೆ ಆಗಬಾರದು. ಅದಕ್ಕೆ ಪರಮಾತ್ಮ ನಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ವಿಚಾರ ಮಾಡ್ಬೇಕಾಗತ್ತೆ. ಶಕ್ತಿ ಇದ್ರೆ ಹೋರಾಟ ನಿಲ್ಬೇಕು. ಚಾಂಗದೇವ ಮಹಾರಾಷ್ಟ್ರದಲ್ಲಿ ಚಾಂಗದೇವ ಇವಾಗ 1400 ವರ್ಷ ಜನ ಏನ್ ಮಾಡಿದಂದ್ರೆ ಸಮಾಜ ಹೆಚ್ಚಿಕೊಂಡು ಕುಂಡುವಂತ ಕಲೆಯನ್ನು ಕಲ್ತಿದ್ದೀವ್ರಿ. ಅವಾಗ ಅದೇ ಕಾಲದಲ್ಲಿ ಜ್ಞಾನೇಶ್ವರ ಮಹಾರಾಜರು ಪ್ರಖ್ಯಾತಿ ಪಡೆದ್ರು. ಸಣ್ಣ ವಯಸ್ಸಿನ ಹುಡುಗ ಅಂತ ಗೊತ್ತಾಗೈತಿ ಯಾರಿಗಂತ ಕೇಳಿದ್ರೆ ಈ ಚಾಂಗದೇವನಿಗೆ. ಒಬ್ಬನ ಕಡೆಯಿಂದ ಪತ್ರ ಬರೆದು ಕಳಿಸ್ತಾನೆ ಶಿಷ್ಯನ ಕಡೆ. ಚಾಂಗದೇವನಿಗೆ ಅನೇಕ ಜನ ಶಿಷ್ಯರಿದ್ರು, ಮಂತ್ರಾದಿ ವಿದ್ಯೆಗಳನ್ನು ಕಳಿಸ್ತಾ ಇದ್ದಾವ. ಪತ್ರ ಬರೆದು ಕಳಿಸಿದ. ಏನಂತಂದ್ರೆ ಈಗ ಪತ್ರ ಬರಿಬೇಕಂತ ಕುಂಡುದ್ರ ವಿಚಾರ ಬಂತು, ಇವನಿಗೆ ಆಶೀರ್ವಾದ ಅಂತ ಬರೀತಾನ. ಇವನ ಕಡೆ ದೀಕ್ಷಾ ತಗೊಳಕ ನಾವು ಹೊಂಟೇನೆ ಜ್ಞಾನೇಶ್ವರನ ಕಡೆ. ಜ್ಞಾನೇಶ್ವರ ನೋಡ್ರೆ ಸಣ್ಣ ವಯಸ್ಸಿನವ, ಇವ್ ನೋಡ್ರೆ 14 ವರ್ಷ ಮೇಲ್ಪಟ್ಟ ಸಣ್ಣ ಬಾಲಕ ಜ್ಞಾನೇಶ್ವರ. ಹೇಗೆ ಮಾಡ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಆಶೀರ್ವಾದ ಅಂತ ಬರೆಯಕ್ ಹೋದ್ರೆ ದೀಕ್ಷಾ ತಗೊಳಕ್ ಹೊಂಟಾನಿ. ನಮಸ್ಕಾರ ಅಂತ ಬರೀತಾನ. ನಾವು ದೊಡ್ಡ ಅವ ಸಣ್ಣವ, ಅದಕ್ಕೆ ಏನು ಬೇಡ ತಿಳ್ಕೊಂಡು ಹಂಗ ಕಾಗದ ಕೊಟ್ಟ ಕಳಿಸಿ ನೋಡ್ರ. ಅಸಾಮರ್ಥ್ಯವನ್ನ ಪ್ರಕಟಪಡಿಸ ಕಳಿಸಿಕೊಟ್ಟ. ಆ ಪತ್ರ ತೆಗೆದುಕೊಂಡು ಜ್ಞಾನೇಶ್ವರ ಮಾಡಿ ತೋರಿಸಿಬಿಟ್ರೆ ಆ ಪತ್ರವನ್ನ ಅವ್ರು ಮುಕ್ತಾಬಾಯಿ ಕೊಡ್ತಾರು. ಮುಕ್ತಾಬಾಯಿ ಅದನ್ನ ನೋಡ್ತಾರ. ಖಾಲಿ ಕಾಯ್ದ ನೋಡಿ ಅದ್ಯಾಪಿ ಚಾಂಗದೇ ಕೋಡ ಅಂದ್ರಂತ. ಇಂದಿನ ತಕ 14 ವರ್ಷ ಆದ್ರೂ ಕೂಡ ಚಾಂಗದೇ ಹೆಂಗದನು ಹಾಲಿನ ಉಳಿದ್ರು ಬರಿದನ ಉಳಿದಾನ ಅಂತ ವಿಷಾದ ವ್ಯಕ್ತ ಮಾಡಿದಂತ. ಆ ಮಾತೆಲ್ಲ ಕೇಳ್ಕೊಂಡವ ಈ ಚಾಂಗದೇವನ ಶಿಷ್ಯ ತಿರುಗಿ ಬಂದ. ಅವಾಗ ಹೇಳ್ತಾನ ಅವ ಚಾಂಗದೇವನಿಗೆ, ಅವ್ರು ನೋಡ್ರ ವಯಸ್ಸಿನ ಸಣ್ಣವ್ರು ಎಂಥವ್ರು, ಎಂಥ ವಿದ್ಯಾಮೂರ್ತಿಗಳು, ಏನು ವಿನಯ, ಏನು ಗೌರವ, ಎಂಥ ದಿವ್ಯಜ್ಞಾನಿಗಳು ಅಂತ ಬಹಳ ಜೋರು ವರ್ಣನೆ ಮಾಡಿದಾಗ ಅವಾಗ ಏನೇ ಮಾಡಿ ಚಾಂಗದೇವ ತಾನು ಹುಲಿ ಮ್ಯಾಗ ಕುಂತ್ಕೊಂಡು ಕೈಯಾಗ ಹಾಮಾತು ಬಾರ್ಕೋಲ್ ಮಾಡ್ಕೊಂಡು ಇವ್ ಹೊಂಟ. ಅವನ ಜೊತೆ ಕೆಲವು ಮಂದಿ ಆಕಳ ಮ್ಯಾಗ ಕೂತಾವ್ರ, ಏತಿನ ಮ್ಯಾಗ ಕೂತಾವ್ರ, ಕ್ವಾಣ್ ಮ್ಯಾಗ ಕತ್ತಿ ಮ್ಯಾಗ ಕುಂತವ್ರ ಜನನು ಕೂಡ ಹಲವು ಜನ ಶಿಷ್ಯರನ್ನು ಬೆನ್ನ ಹತ್ತಿ ಎಲ್ಲಿ ಹೋಗ್ತಾರ ಜ್ಞಾನೇಶ್ವರ ಮಹಾರಾಜರು ಕಡೆಗೆ ಹೋಗ್ತಾರು. ಅವಾಗ ಜ್ಞಾನೇಶ್ವರ ಮಹಾರಾಜ ಪ್ರಾತಃ ಕಾಲ ಸಮಯದಲ್ಲಿ ಅವರ ಒಂದು ಗಾಡಿ ಮ್ಯಾಗ ನಿವೃತ್ತಿನಾಥ, ಸೋಪಾನಾಥ, ಮುಕ್ತಾಯಕ್ಕ ಸಮೇತವಾಗಿ ಹಲ್ಲು ತಿಕ್ಕತ ಸ್ವಚ್ಛ ಮಾಡ್ಕೋತ ಮುಂಜಾನೆ ಸೂರ್ಯನ ಕಿರಣಗಳ ಆಸ್ವಾದನೆ ಮಾಡ್ತಾ ಕೂತಿದ್ರು. ಅವಾಗ ನಿವೃತ್ತಿನಾಥ ಅಂದ್ರು ಜ್ಞಾನೇಶ್ವರಿಗೆ, ಜ್ಞಾನಬಾ ಮತ್ತು ಚಾಂಗದೇವ್ ಬರುವ ಒಂದು ಲಕ್ಷಣ ಕಾಂತ ತಂದಾಗ ಆಗ್ಲಂತ ತಿಳ್ಕೊಂಡು ಇವ್ರೇನ್ ಮಾಡಿ ಜ್ಞಾನೇಶ್ವರ ಮಹಾರಾಜರು ಅವ್ ಹುಲಿ ಮ್ಯಾಗ ಕೂತು ಬರ್ತಿದ್ರಲ್ಲ, ಅವಾಗ ಇವ್ರೇನ್ ಮಾಡಿದ್ರು ಆ ಗ್ವಾಡಿಯನ ನಡಿ ಅಂದು ಬಿಟ್ರು. ಗ್ವಾಡಿನ ಎದ್ದು ನಡಿಲಾಕ ಚಾಲು ಮಾಡ್ತಾರೆ. ಆ ಗೋಡೆ ಎದುರಿಗೆ ಬರೋದನ್ನು ಕಂಡಾಗ ಈ ಚಾಂಗದೇವ ಭಯಭೀತನಾಗಿ ಕೈಯಾಗಿ ನಾವ ಬಾಜುಕ್ ಹೋಗೋದು ಹುಲಿ ಮೇಲೆ ಜಿಗಿದ ಕೆಳಗ ನಿಂತ ಕೈ ಮುಗಿದ. ಅಲ್ಲಿ ತನಕ ಕೈ ಮುಗಿದು ರೀತಿ ಐತಿ ಗೊತ್ತಿದ್ದಿಲ್ಲ ಅವಾಗ. ಆಮೇಲೆ ಬಂದ ಶರಣಾಗತನಾದಾಗ ಯಥಾರ್ಥ ತತ್ವೋಪದೇಶ ಯಾರು ಮಾಡ್ತಾರೋ ಜ್ಞಾನೇಶ್ವರ ತತ್ವೋಪದೇಶ ಮಾಡಿದ್ರು. ಇಲ್ಲಿ ಜ್ಞಾನೇಶ್ವರ ಮಾಡಿದ 2 ಶಕ್ತಿ ಅದ. ಒಂದು ತಿಳ್ಕೊಂಡನ ಆ ಚಾಂಗದೇವನಂತ ದೀಕ್ಷಾ ಕೊಡುವ ಸಾಮರ್ಥ್ಯ ಬಂತು. ಒಂದು ಜ್ಞಾನ ಶಕ್ತಿ ನೋಡತಿ, ಇನ್ನು ಅಣಿಮಾಲ ಮಹಿಮಾ ಗರಿಮಾ ಲೈಮ ಪ್ರಾಕಾಮಿಷತ್ವ ವಿಷತ್ವ ಅಂತಕ್ಕಂಥ ಯೋಗ ಸಾಮರ್ಥ್ಯನೂ ಐತಿ. ಯೋಗ ಸಾಮರ್ಥ್ಯ ಫಲ ಸಕಾಮನ ತಪಸ್ಸಿನ ಫಲವೈತೆ, ಜ್ಞಾನ ನಿಷ್ಕಾಮನ ತಪಸ್ಸಿನ ಫಲವೈತೆ.
ಎರಡೂ ಶಕ್ತಿಯಲ್ಲಿ ಜ್ಞಾನೇಶ್ವರಲ್ಲಿ ಇದ್ದು ಅಂತ ತಿಳ್ಕೊಂಡು ತ್ಯಾಂಗದೇವನಂತ ವ್ಯಕ್ತಿಗೆ ದೀಕ್ಷಾ ಕೊಡೋ ಸಾಮರ್ಥ್ಯ ಬಂದ ಹೊರತಾಗಿ ಒಂದೇ ಶಕ್ತಿ ಜ್ಞಾನ ಶಕ್ತಿ ಮಾತ್ರದ್ದು ನಾವು ಕೆಲಸ ಮಾಡ್ತಾರೆ ಜ್ಞಾನೇಶ್ವರದಿಂದ ತ್ಯಾಂಗದೇವ್ ದೀಕ್ಷಿತನಾಗ್ತಾ ಇರಲಿಲ್ಲ. ಅವನ ಶಕ್ತಿ ಸಾಮರ್ಥ್ಯಗಳು ಪರಿಗಣಿಸಲ್ಪಡಬೇಕು ಅಂತ ಮತ್ತೊಂದು ಕಡೆ ಜ್ಞಾನೇಶ್ವರ ಮಹಾರಾಜ್ ಏನ್ ಮಾಡ್ಯಾರ ಅಂದ್ರೆ ಕ್ವಾಣಿನ ಮುಖದಿಂದ ವೇದ ವಿಷಯ ರೀ. ಕ್ವಾಣಿನ ಮುಖದಿಂದ ವೇದ ನುಡಿಸುವಂತ ಶಕ್ತಿ ಬಂದೈತೆ ಅಂದ್ಮೇಲೆ ಮನುಷ್ಯನ ಮುಖದಿಂದ ಎಷ್ಟು ನುಡಿಸಿರ್ಲಾಕಿಲ್ಲ ಅವ್ರು ಜ್ಞಾನೇಶ್ವರ ಮಹಾರಾಜ್. ಅದ್ರ ಜ್ಞಾನೇಶ್ವರಿ ಅಂತ ತಿಳ್ಕೊಂಡ ಈ ಗೀತಾದಿನಾಗನ ವ್ಯವಸ್ಥಿತವಾಗಿ ಓಯುಬದ್ಧ ಅರ್ಥ ವಿವರಣೆ ಕೊಟ್ಟಿರುವಂತವರಿಗರು ಜ್ಞಾನೇಶ್ವರ ಮಹಾರಾಜ. ಆದ್ದರಿಂದಾಗಿ ಇಂಥ ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡು ವ್ಯವಸ್ಥೆ ಮಾಡಬೇಕು ಹೊರತಾಗಿ ಆಗ ಒಂದು ಯುದ್ಧ ಮಾಡಕ್ ಹೋಗ್ಬಿಟ್ಟಿದ್ದಾದ್ರೆ ನಮ್ಮ ಪಾಲಿಗೆ ಏನು ಕಟ್ಟಿಡ ಶಕ್ತಿ ಕಟ್ಟಿಡ ಪದವಿ ಬರ್ತದಂದ್ರೆ ಸ್ಥೂಲನ ಪದವಿ ಬರ್ತೈತಿ. ಅದಕ್ಕೋಸ್ಕರ ಪರಮಾತ್ಮ ಇವುಗಳೆಲ್ಲ ಪೂರ್ವಾಪರ ವಿಚಾರ ಮಾಡಿ ನೋಡ್ತಿರ್ಲಿಕ್ಕಾಗಿ ಈ ಕೌರವರ ಯುದ್ಧ ಮಾಡೋದು ಯೋಗ್ಯೋ ಏನ್ ಅಯೋಗ್ಯೋ ನೀ ಹೇಳಿದಂಗ ಅನಾರ್ಯ ದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನಾತಿ ನೀ ಹೇಳಿದಿ. ಆ ಮಾತ್ ನಾಳೆ ಯಾರಿಗೆ ಬರಬಾರ್ದು, ನಮಗ ಪಾಲಿ ಬಂತಾರೆ ಹೇಗೆ? ಯಾಕಂದ್ರೆ ಕೊನೆ ಯುದ್ಧ ಮುಗಿದಾಗ ದುರ್ಯೋಧನ ಪ್ರಾಣ ಹೋಗು ಪ್ರಸಂಗ ಬಂದಾಗ ಏನ್ ಮಾಡ್ತಾನಂತ ಕೇಳಿದ್ರೆ ಓಡಿ ಹೋಗಿ ಎಲ್ಲಿ ಕೊಡ್ತಾನೆ ಒಂದು ಸರೋವರದ ಕೂಡುವಂತವನ ಹಾಕ್ತಾನ. ಆ ಸರೋವರದ ಪ್ರವೇಶ ಮಾಡಿದ ಪೂರ್ವದಲ್ಲಿ ಯಾರಿರ್ತಾರ ಸರೋವರ ದಂಡಿ ಮ್ಯಾಗ ಅಂದ್ರೆ ಗಣಪನ ಗುಡಿ ಇರ್ತೈತಿ. ಆ ಗಣಪ ವಿನಂತಿ ಮಾಡ್ಕೊತಾನ ನೀವು ದುರ್ಯೋಧನವಾಗಿ, ಗಣಪ ನಾ ಸರೋವರ ಹಾಡಿಕೊಂಡವದನ ನಾನು ಸುದ್ದಿ ಹಿಂದೆ ಭೀಮ್ ಬರಾಕೈತ್ಯಾನ ಹೇಳಿಗಿರಿ ಹೇಳಿದ್ರೆ ನೀನು ಹೊಟ್ಟಿ ಬೇಸಿ ಆಗ್ಲಕ್ಕಿಲ್ ನೋಡ ತಿಳ್ಕೊಂಡ ಗಣಪಕ ತಾಕಿತ ಮಾಡಿ ಹೋಗಿ ಅವನು ಆ ಸರೋವರ ಹಾಡಿಕೊಂಡಿರ್ತಾನ. ಅವಾಗ ಯಾರು ಬರ್ತಾರೆ? ಭೀಮಸೇನ ಬರ್ತಾನ, ಗದಾ ತಗೊಂಡ ಬರ್ತಾನ. ಬರ ತಗೊಂಡ್ ಬಂದ್ ನೋಡ್ತಾನ, ಅವ ದುರ್ಯೋಧನ ಕಾಣಂಗಿಲ್ಲ. ಗಣಪ ಎಲ್ಲಿ ಆಗ ಅವ್ ದುರ್ಯೋಧನ ಕೇಳ್ತಾನ. ಅವಾಗ ಗಣಪಕ ಸಂಕಟ ಬಂತ ನೋಡ್ರಿ, ಯಾಕಂತ ಕೇಳಿ ಹೇಳಂಗಿಲ್ಲ ಅಂದ್ರೆ ಭೀಮಸೇನ್ ಬಿಡಂಗಿಲ್ಲ. ಮತ್ ಹೇಳಿದ್ರಾದ್ರ ದುರ್ಯೋಧನ ಕೈಯಾಗ ನಾನು ಎಡ ತಿನ್ಬೇಕು ಹೇಗ ಮಾಡ್ಬೇಕು ಅಂತ ಗಾಡಬಡಿ ಗೊತ್ತಾನೆ. ಗಣಪ ದೊಡ್ಡ ಬಜಿತಿ ಆಕೈತಿ. ಅವಾಗ ಗಣಪ ಏನ್ ಮಾಡ್ತಾನಂತಂದ್ರೆ ನನಗ್ ಗುರ್ತಿಲ್ಲಪ್ಪೋ ಅಂತ ಜೋರಾಗಿ ಕೂಗಿ ದುರ್ಯೋಧನ ಕೇಳ್ಸಂಗ ನನಗ್ ಗುರ್ತಿಲ್ಲಪ್ಪೋ ಅಂತ ಹಿಂಗ್ ಹೇಳ್ತಾನೋ, ಅವಳ ಕೈ ಭೀಮಸೇನಗ ಹಿಂಗ್ ಕೈ ಮಾಡ್ತಾನ ಅಂತ ಎರಡು ನನಗ್ ಗುರ್ತಿಲ್ಲಪ್ಪೋ ಅಂತ ತಿಳ್ಕೊಂಡೆ ಹೇಳಿ ದುರ್ಯೋಧನಗ, ಆಮೇಲೆ ಕೈ ಮಾಡಿ ಭೀಮಸೇನ್ ಹೇಳಿಬಿಟ್ಟ ಅಂತ ಹಿಂಗ್ ಯುಕ್ತಿಯಿಂದ ಕೆಲವು ಪ್ರಸಂಗದಲ್ಲಿ ಪ್ರಸಂಗ ಬರ್ತೈತಿ. ಹಂಗಾಗಿ ನೀರೊಳಗಿರ್ದು ಬೆವರ್ದಂ ಉರಗ ಪತಾಕಂ ಅಂತ ತಿಳ್ಕೊಂಡೆ ಯಾರು ಕನ್ನಡದಲ್ಲಿ ಕುಮಾರವ್ಯಾಸರು ಮಾತು ಬೈತದಾರ ಏನೋ ನೀರೊಳಗಿರ್ದು ಬೆವರ್ದ ಅಂತ. ನೀರಾಗ ಕೂತ್ಕೊಂಡ ಬೆವತಂತ್ರಿ ಯಾವ ದುರ್ಯೋಧನ ನೀರಾಗ ಕೂತ್ಕೊಂಡ್ ಬೆವತ್ ಹೆಂಗತ್ತ ಪ್ರಶ್ನೆ ಇಲ್ಲ ಅಲ್ಲಿ. ಅದೇ ಅಲಂಕಾರಿಕವಾಗಿ ಹೇಳಂತ ಮಾತಾಡ ನೀರಾಗ ಕೂತ್ಕೊಂಡ ಬೆವಂತ ಪ್ರಸಂಗ ಬಂದದ್ದಾದ್ರೆ ಓಡಿ ಹೋಗುದಾದ್ರೆ ಎಲ್ಲ ಶ್ರೇಷ್ಠ ಪರಂಪರೆಗನುಸಾರವಾಗಿ ಮಾತಲ್ಲ. ಮತ್ತೆ ಕೊನೆಗೆ ಹೇಳಿತನ ಪದನ ಕಟ್ಟಿಟ್ಟು ಜಗತ್ತಿನ ಪಿಗೇತಿ ಕಾರಣೀಭೂತ ಆಗ್ತಾರೆ, ಇವು ಕೀರ್ತಿಕರ ಆಕತಿ. ಅಂತ ಪ್ರಸಂಗ ನಮಗ್ ಗೊತ್ತಂದ್ರೆ ಹೆಂಗ ಪರಮಾತ್ಮ ಅದಕ್ಕೋಸ್ಕರವಾಗಿ ಇದು ಮಾಡೋದು ನನಗೆ ಸಾಧ್ಯತೆ ಇಲ್ಲ. ನಚೈತ ದ್ವಿದ್ಮಃ ಕತರನ್ನ ಗರಿಯೋ ಯದ್ವಾ ಜಯೇಮ ಯದಿವಾನೋ ಜಯೋ. ನಾ ಅವ್ರಿಗೆ ಹೇಳ್ತೀವೋ ಅವ್ರು ನಮಗೆ ತಿಳಿದು ಗುರುತಿಲ್ಲ. ಈ ಒಂದು ವೇಳೆ ಗೆದಿತೀವಿ ಅಂತ ಇಟ್ಟುಕೊಂಡ್ರು ಕೂಡ ನಮಗ ಬದುಕು ಆಸೆ ಇಲ್ಲ. ಯಾನೇವ ಹತ್ವಾನ ಜಿಜೀವಿಷಾಮ ಜೀವಿತಂ ಇಚ್ಛೋ ಜಿಜೀವಿಷೋ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಅಂತ ಈಶಾವಾಸ್ಯ ಉಪನಿಷತ್ತಿನ ಮಂತ್ರ ಹೇಳ್ತಾರೆ. ಕುರ್ವನ್ನೇವೇಹ ಕರ್ಮಾಣಿ ಕರ್ಮಗಳನ್ನ ಮಾಡುತ್ತಲೇ ಜಿಜೀವಿತೇತ್ ಶತಂ ಸಮಾಹ 100 ವರ್ಷ ಬದುಕಾಕ ಪ್ರಯತ್ನ ಮಾಡು. ಜೀವಿತಂ ಇಚ್ಛು ಜಿಜೀವಿಷು. ಜೀವನ ಬೇರೆ, ಜೀವಿತ ಬೇರೆ. ಜೀವನ ಎಲ್ಲಿ ಪ್ರಾರಂಭ ಆಕತಿ ಅಂತ ಕೇಳಿದ್ದಾದ್ರೆ ನಾವೆಲ್ಲ ತಿಳ್ಕೊಂಡಿರ್ಬೋದು ಹುಟ್ಟಿನೊಡನೆ ಪ್ರಾರಂಭ ಆಕತಿ. ಜೀವನ ಎಲ್ಲಿ ಮುಗಿತೈತಿ ಅಂತ ಕೇಳಿದ್ರೆ ಸಾವಿನೊಡನೆ ಸಮಾಪ್ತಿ ಆಕೈತಿ ಅಂತ ತಿಳ್ಕೊಂಡಿರ್ಬಹುದು. ಪರಂತು ಜೀವನ ಅನ್ನೋದು ಹುಟ್ಟುಕಿಂತ ಮೊದಲ ಪ್ರಾರಂಭ ಆಕೈತಿ. ಅದೇನು ಮುಗಿತೈತಿ ಅಂದ್ರೆ ತನ್ನ ಅಂತಿಮ ಗುರಿಯನ್ನು ತಲುಪಿದ ಮೇಲೆ ಮುಗಿತೈತಿ ಅಂತ ತಿಳ್ಕೊಂಡು ಹಿಂದೂ ಸಂಸ್ಕೃತಿಯಲ್ಲಿ 16 ಸಂಸ್ಕಾರಗಳನ್ನು ಇಟ್ಟಾರ, 16 ಸಂಸ್ಕಾರ ಇಟ್ಟಾರ. ಅವರ ಹುಟ್ಟುಕಿಂತ ಪೂರ್ವದಲ್ಲಿ ಗರ್ಭ ಸಂಸ್ಕಾರ ಮಾಡಿನ ನಮ್ಗೆ ಜನ್ಮ ಬರ್ತೈತಿ. ಆಮೇಲೆ ಜನ ಸಂಸ್ಕಾರ, ಆಮೇಲೆ ವಿವಾಹ ಸಂಸ್ಕಾರ, ಕೊನೆಗೆ ಬಂದ ಅಂತ್ಯ ಸಂಸ್ಕಾರ ಅಂತ ತಿಳ್ಕೊಂಡ 16 ಸಂಸ್ಕಾರಗಳು ಇಟ್ಟಾರ. ಜೀವನ ರೂಪದಲ್ಲಿ ಹುಟ್ಟಿದಾಗ ಪ್ರಾರಂಭಕ್ಕೆ ತಿಳ್ಕೊಂಡಿದ್ರೆ ಸರಿಯಾದ ತಿಳುವಳಿಕೆ ಅಲ್ಲ. ಸಾವಿನೊಡನೆ ಮುಗಿದನು ಅಲ್ಲ. ಅದಕ್ಕೆ ಜೀವನದ ವ್ಯಾಪಕ ಆಗಿರುವಂತದ್ದಾಗೈತಿ. ಗೀತಾ ಇದ್ ಯಾವುದು ಸಿದ್ಧಾಂತ ಜೀವನ ಸಿದ್ಧಾಂತ. ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ. ಜೀವನ ಇದೊಂದ ದಾರಿ.
ಜೀವಿಸಿಕೊಂಡು ಹೇಗಿರಬೇಕು ಅನ್ನೋದನ್ನ ಕಲಿಸುವಂತ ಕಲೆ ಅಂತ ಬಸವಣ್ಣವ್ರ ವಚನದಲ್ಲಿ ಬಂದೈತಿ ನೋಡ್ರಿ. ಲೇಷಣಿಸಿಕೊಂಡು 5 ದಿನ ಬದುಕಿದರೆ ಸಾಲದೆ, 4 ದಿನ ಬದುಕಿದರೆ ಸಾಲದೆ, 3 ದಿನ ಬದುಕಿದರೆ ಸಾಲದೆ, 2 ದಿನ ಬದುಕಿದರೆ ಸಾಲದೆ, 1 ದಿನ ಬದುಕಿದರೆ ಸಾಲದೆ. ಬದುಕಬೇಕು ವಿನಃ ಹಾಗೇನಾಗಿರಬಾರ್ದು, ಪಶು ಪಕ್ಷಿ ಪ್ರಾಣಿಗಳಂತೆ ಹಾಗೆ ಸಾಯಕ್ ಹೋಗಬಾರದು. ಕಾಕಿ ಅತಿ ಜೀವಂತಿ ಕಾಕೋ ಅತಿ ಜೀವತಿ, ಕಾಯಿಗಳು ಕೂಡ ಬದುಕಿ ಆದವ, ಹಾಗೆ ರೀತಿ ಬದುಕಲ್ಲದು. ಪಾತ್ರ ಹೆಂಗೆ ಸಾಯಬೇಕು ಅಂತ ಕೇಳಿದ್ದಾದ್ರೆ, ಕಾಯಿ ನಾಯಿಗಳು ಸತ್ತಂಗ ಸಾಯಬಾರದು. ಇಫ್ ಒನ್ ಹ್ಯಾಸ್ ಟು ಡೈ ಶುಡ್ ನಾಟ್ ಡೈ ಲೈಕ್ ಕ್ಯಾಟ್ಸ್ ಅಂಡ್ ಡಾಗ್. ಹೇಗೆ ಸಾಯ್ಬೇಕಂದ್ರೆ ಮಹಾತ್ಮ ಗಾಂಧೀಜಿಯವರು ಹೆಂಗ ಸತ್ರು, ಯೇಸು ಕ್ರಿಸ್ತ ಹೆಂಗ ಸತ್ತು, ಬಸವೇಶ್ವರ ಹೆಂಗೆ ಸೇರಿ ಬಿಟ್ರು, ಮೊಹಮ್ಮದ್ ಪೈಗಂಬರ್ ಹೆಂಗೆ ಸೇರಿ ತ್ಯಾಗ ಮಾಡಿದ್ರು, ಆ ರೀತಿ ಬಿಡ್ಬೇಕು. ಯಾವ ರೀತಿ ಬಿಡಬಾರ್ದು, ಬೆಕ್ಕಾನಾಯಿ ಹೆಂಗೆ ಸೇರಿ ಬಿಟ್ಟದ್ದಾದ್ರೆ ಸಾವಿಗೆ ಅರ್ಥನೇ ಇರುವಂತಹದ್ದಿಲ್ಲ. ಮಹಾತ್ಮರು ಮಹಾನುಭಾವರು ಬಿಟ್ಟ ರೀತಿಯಲ್ಲಿ ಸೇರಿ ಬಿಡ್ಬೇಕು. ಅಂದ್ರೆ ಯಾವ ಕೈ ಬಿಟ್ಟಾರ ಅವರ ಜೀವಿತಕ್ಕಾಗಲ್ಲ. ನಮ್ಮ ಜೀವನ ಹೇಗದಾವತ್ತಂದ್ರೆ ನಾವು ಜೀವಿತಕ್ಕೀಡಾಗಿ ಬಿಟ್ಟಿದ್ದೇವೆ. ನಡೆಯುವ ಹೆಣ ನುಡಿಯುವ ಹೆಣ ಒಂದು ಬಸವಣ್ಣವ್ರ ವಚನದಲ್ಲಿ ಬಂದೈತಿ. ನಾವೆಂತ ಹೆಣ ಹಾಕಿವ್ರಿ, ನಡೆದಾಡು ಹೆಣ, ಮಾತಾಡು ಹೆಣ, ಬಾಳುವೆ ಅವನ ಬಾಳುವೆ ಯಾವುದಕ್ಕೆ ಬಂತು, ಇದು ಮಾತಾಡ್ತಕ್ಕಂಥ ಹೆಣ ಐತಿ, ಇದು ಓಡಾಡ್ತಕ್ಕಂಥ ಹೆಣ ಐತಿ, ಇದು ನಮ್ಗೆ ಹೆಣ ಅಂದಾರ ನಮಗವ್ರ. ಅದಕ್ಕೆ ಏನಾಗ್ಬೇಕಂದ್ರೆ ಹೆಣ ಆಗಬಾರ್ದು, ಜೀವನ ನಡಿಬೇಕಾಕೈತಿ. ಜೀವನ ಉದ್ದೇಶ ಗಂಭೀರ ಆಳವಾದ ವಿಚಾರ ಐತಿ. ಅದಕ್ಕೆ ಸಂಸ್ಕಾರಗಳು ಬೇಕಾಕವು. ಆ ಸಂಸ್ಕಾರ ಕೊಟ್ಟು ನಮ್ಮನ್ನ ಪ್ರಗತಿ ಪಥದಲ್ಲಿ ಕರ್ಕೊಂಡು ಹೋಗ್ತದ. ಗರ್ಭ ಸಂಸ್ಕಾರ ಐತಿ, ಗರ್ಭದಾಗಿದ್ದಾಗ ಸಂಸ್ಕಾರ ಬೇಕಾಗ್ತದ. ನಾವ್ ಎಂತ ಸಂಸ್ಕಾರ ಇರ್ತೀವಿ ಅಂತ ಮಕ್ಕಳು ನಮ್ಗ ಮುಂದಲ ಪ್ರಾಪ್ತಿ ಆಗುವಂತದ್ದಾಕೈತಿ. ಒಂದ್ ಊರಾಗ ವರ ಕನ್ಯಾ ನೋಡವ್ರಿದ್ರಿ. ವರ ಕನ್ಯಾ ನೋಡಾಕ ಹೊರಟಿದ್ರು. ಕನ್ಯಾನ ಮನೆಗೆ ವರದವರು ತಮ್ಮ ಬಳಗ ಕರ್ಕೊಂಡು ಹೋಗ್ಬಿಟ್ರು. ಆ ಮಣಿತಾಂಡ ಬಳಗ ಪರಂಪರೆ ಎರಡೂ ಮಣಿತಾನ ಎರಡು ಪ್ರಸಿದ್ಧ ಇದ್ವು. ಅಂದ್ರೆ ಅವ್ರು ತುಡುಗು ಮಾಡಾಕ ಪ್ರಸಿದ್ಧ ಇದ್ರಿ, ಕಾಳತಾನ ಮಾಡಾಕ ಆ ಮಣಿತಾನ ಅದಕ್ಕ ಪ್ರಸಿದ್ಧ, ಈ ಮಣಿತಾನ ಅದಕ್ಕ ಪ್ರಸಿದ್ಧ. ಇಬ್ರು ತುಡುಗು ಮಾಡೋ ಮಣಿತಾನದವ್ರ ಇದ್ರು. ಆಮೇಲೆ ಇವ್ರು ನೋಡಾಕ್ ಹೋಗ್ಬಿಟ್ರು. ನೋಡಾಕ್ ಹೋದಾಗ ಆ ಹೆಣ್ಮಗಳ ಆಗಿ ಉಡಿಯಾಗ ಫಲಾದಿಗಳನ್ನ ಹಾಕೊಂಡು ಬಂದ್ರೆ ನಮಸ್ಕಾರ ಮಾಡಿ ಹೆಣ್ಮಗಳು ಹೇಳುದ್ರಾಗನ ವರ ಏನ ಮಾಡಿದಂದ್ರ ಆಕಿ ಕೊಳ್ಳಾಗಿನ ಬಂಗಾರ ಚೇನನ ಕಟ್ ಮಾಡ್ಕೊಂಡಿದ್ರಿ. ಬಂಗಾರ ಚೇನ ಕಟ್ ಮಾಡ್ಕೊಂಡಿದ್ದ. ಆಕಿನೂ ಮಾತಾಡ್ತಿದ್ಳು. ಅದ ಅಂತ ಮಣಿತಂದ ಹುಟ್ಟಿದಳು. ಆಕೆ ನಮಸ್ಕಾರ ಮಾಡಿ ಹೇಳುದ್ರಾಗನ ಅವನ ಕಿಸಿಯಾಗಿನ ದುಡ್ಡಿನ ರೊಕ್ಕದ ಪಾಕಿಟನ ಹೊಡ್ಕೊಂಡಿದ್ದಾಳ. ಹೀಗಿರುವಂತದ್ದಾಗಿತ್ತು. ಪುನಃ ಆ ವರ ಬಂದ ಹೊಂಟೆ ಸದ್ದಾಗಿದ್ರು. ಬಾಗಲಾಗ ಹೊರದಾಗ ಹೋಗಿ ತನ್ನ ಕಿಸೆ ಕೈ ನೋಡ್ಕೊಂಡ ಪಾಕಿಟ್ ಇದ್ದಿದ್ದಿಲ್ಲ. ನನ್ನ ಪಾಕಿಟ, ನಾನು ರೊಕ್ಕದ ಪಾಕಿಟ ಅಂತ ಅವನ ಕೈತಿ ಬಿಟ್ಟ. ಈಗ ಈ ಹೊರದಾಗ ನಿಂತ್ಕೊಂಡು ಒಳಗಿನ ಮಗು ಕೋಲಿದ ಬಾಗಲ ತಗೊಂಡು ಈಗ ನನ್ನ ಕೊಳಗಿನ ಚೇನ್ ಈಕೆ ಹಾಕೈತಿಳು. ಆಮೇಲೆ ಕೈ ಕೇಳಿದ್ರು, ಎಲ್ಲಿ ಬಂಗಾರ ಚೇನ್ ಹೋಗೈತು ಅಲ್ಲೇ ಪಾಕಿಟ್ ಹೋಗೈತಿ ಅಂತ ಹೇಳಿದಾಗ ಆ ವರದ ಕಂಪನಿ ಅಂದ್ರು ಕನ್ಯಾ ಪಾಸ್ ಅಂದ್ರು. ಆ ಕನ್ಯಾದ ಕಂಪನಿ ಅವ್ರು ಏನಂದ್ರು, ವರ ಪಾಸ್ ಅಂದ್ರು. ವರ ಪಾಸ್ ಅಂದ್ರು. ಲಗ್ನ ಆಗಿ ಪುನಃ 1 ವರ್ಷದಾಗನ ಏನಾಯ್ತ್ರಿ, ಹೆರಿಗೆ ಆಸ್ಪತ್ರೆ ಕರ್ಕೊಂಡು ಹೋದ್ರಿ ಹೆಣ್ಮಗನ. ಅಂತೂ ಗೊತ್ತಾಯ್ತು ನಿಮಗ. 1 ವರ್ಷದಾಗ ಕರ್ಕೊಂಡು ಹೋದ ಮೇಲೆ ಸುದ್ದಿ ಬಂತು. ಏನು ಬಂತು ಅಂದ್ರೆ, ಗಂಡು ಮಗನ ಹುಟ್ಟೈತಿ ಏನೋ ಸಮಾಚಾರ ಮನೆಗೆ ಬಂದು ಬಿಡಿತು. ಅವಾಗಿನ ಮುದುಕ ಮನೆಯಾಗಿದ್ದ, ಹುಡುಗನಪ್ಪ ಮನೆಯಾಗಿದ್ದ, ವಯಸ್ಸಾಗಿತ್ತ ಅವಂದ. ಅವಾಗ ಮುದುಕ ಆತುರತೆ ಹೊಡಿತು. ನಾ ಇನ್ನು ಎಷ್ಟು ಟೈಮ್ದಾಗ ಹೇಳಕ್ ಬರಂಗಿಲ್ಲ. ಹುಡುಗನ ಲಕ್ಷಣ ಆಟ ಮಗುನ ಲಕ್ಷಣ ಆಟ ನೋಡ್ರು. ನಾನು ಆಸ್ಪತ್ರೆಗೆ ಕರ್ಕೊಂಡು ಹಿಡಿದ ಅಂತ ತಿಳ್ಕೊಂಡೆ ಆಸ್ಪತ್ರೆಗೆ ಬಂದ ಇವ್ ಹೊರಗಡೆ ಕುಂತ. ಹೊರಗಡೆ ಕೂಡ್ತಿರ್ಲಿಕ್ಕಾಗಿ ಮತ್ತ ಮಗುನಷ್ಟು ನೋಡ್ಬೇಕಾಗಿತ್ತು. ನರ್ಸ್ ಬಾಯಿ ಅವ್ರ ಕರ್ಕೊಂಡ್ ಬರ್ರಿ ಅಂದಾಗ ನರ್ಸ್ ಬಾಯಿ ಏನ್ ಮಾಡ್ಲು ಅಂತಂದ್ರೆ ಆ ಸಣ್ಣ ಎಳಿ ಕೂಸನ್ನ ಆಕಿ ತಗೊಂಡ ಬಂದಳು. ಆ ಮುತ್ಯಾನ ಮುಂದೆ ಹಿಡಿದಳು. ಆ ಕೂಸ 2 ಮುಟ್ಟಿಗೆ ಹಿಂಗ್ ಮಾಡಿತ್ತು. ಮುದುಕ ಲಕ್ಷಣ ಏನ್ ನೋಡಿದನ, ಹಿಂಗ ಮುಟ್ಟಿಗೆ ಮಾಡಿದ್ದು ನಮ್ಮ ಕುಲದ ಕಂಟಕ ಅಂತ. ಯಾಕಂದ್ರೆ ಹಿಂಗ ಕೈ ಮಾಡಿ ಇಟ್ಟಿದ್ವಿ ಅಲ್ಲ, ಯೋಗಿಗಳಾಕವು ಅಂತರ್ಮುಖ ವೃತ್ತಿ ಇರ್ತೈತಿ, ಬಹಿರ್ಮುಖ ವೃತ್ತಿ ಇರಂಗಿಲ್ಲ.
ಹಿಂಗ ಮಾಡಿ ಕೈ ಹುಟ್ಟೈತಿ ಅಂದ್ರೆ ಇದು ಅಂತರ್ಮುಖಿ, ಇದು ಧಾರ್ಮಿಕ ಪ್ರವೃತ್ತಿ, ಇದು ನಮ್ಮ ಕುಲಕ್ಕೆ ವಿಪರೀತ ಆಯ್ತಲ್ಲ, ಎಂಥ ಕೆಲಸಕ್ಕೆ ಇತ್ತು ಅಂತ ಮುದುಕದ ಸಂತಾಪ. ತಮ್ಮ ವೃತ್ತಿ ಬೆಳವಣಿಗೆ ಲೆಕ್ಕಾಚಾರ ನೋಡ್ರಿ. ಕೈ ಚಪ್ಪಲಿದ್ರೆ ಕೆಲಸ ಆಕೈತಿ ಹೊರತಾಗಿ ಅಂದ್ರೆ ಕೈ ಅಜ್ಮಾಸ್ನಾಗಿದ್ರೆ ಆಗೋದಿಲ್ಲ. ಮೊನ್ನೆ ಒಬ್ಬ ದಿಲ್ಲಿ ಒಳಗ ಬೆಲ್ಟಿನಾಗ ಶೆಲ್ ಇಟ್ಟುಕೊಂಡ ಅವ ಕೈ ಕರೆಂಟ್ ಗ್ಲೋವ್ಸ್ ಹಾಕೊಂಡ ಆಮೇಲೆ ಮಂದಿಗೆ ಹೋಗಾರ ಬಸ್ಸಿನಾಗ ಬರಾಗ ಏನ್ ಕೊಡ್ತಿದ್ದ, ಶಾಕ್ ಕೊಟ್ಟ ಅವ್ರ ಸ್ಮೃತಿ ತಪ್ಪಂಗ್ ಮಾಡಿ ಅವ್ರದ್ದೇನು ಪದಾರ್ಥಗಳನ್ನ ಕಸ್ಕೊಂಡು ಹೋಗ್ತಿದ್ದ. ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಆಸ್ತಿ ಗಳಿಸ್ಯಾನು. ಮುಂದೆ ಒಬ್ಬ ಅದರಂಗನ ರತ್ನದ ವ್ಯಾಪಾರಿ ಅಂಗಡಿ ಹೋಗಿ ಹಿಂಗ್ ಶಾಕ್ ಹೊಡ್ಕೊಳ್ತಿನಾಗ ಹಿಂದಿನ ಅವ್ರ ಊರಿಗೆ ನುಡ್ಕೊಂಬಂದ ಅವನ ಪರಿಸ್ಥಿತಿ ಮಾಡ್ಯ. ಅಂತೂ ಆ ವೃತ್ತಿಯಾಗ ಬೆಳವಣಿಗೆ ಆಗೈತಿ, ಪ್ರಗತಿ ಆಗೈತಿ. ಬಾಳ ಏನಪ್ಪ ಅಂತಂದ್ರೆ ಅವಾಗ ಪೂಷನ್ ಓಡಾಕೈತದ, ಗುಡ್ಡಕ್ಕೆ ಮುಟ್ಟಿಗೆ ಮಾಡಿತ್ತು, ನಮ್ಮ ಕುಲಕ್ಕೆ ಕಂಟಕ ಹುಟ್ಟತ್ ಮುತ್ತಿಯ ಲೆಕ್ಕ ಹಾಕಿ ಬಿಟ್ಟ. ಆಮೇಲೆ ಇದ್ರಲ್ಲ ಕೈಯಾಗಿನ ರೇಖಾ ನೋಡ್ಬೇಕಂತ ಈಗ ಕೈ ಬಿಚ್ಚಿದ. ಕೈ ಬಿಚ್ಚಿದ್ರ ಕೈಯಾಗ ಏನಿತ್ತಂದ್ರ ಹುಡುಗ ಕೈಯಾಗ ಬಂಗಾರ ಬಂದ್ರಿ. ಮುದುಕ ಹಸಿದಾಗಿ ಈ ಸಣ್ಣ ಕೂಸಿದ ಇದೇ ಹುಟ್ಟು ಬಂತು, ಕೈಯಾಗ ಹೋಗ್ರೆ ಎಲ್ಲಿ ಹಿಡ್ಕೊಂಡ್ ಬರ್ತಿದು ಅಂತ ಹಿಂಗ ಒಣಗ್ರಾಗನ ಕೂಸ ಮಾತಾಡ್ಬಿಡ್ತಿ. ಮುದುಕ ಅಂತದ ಮುದುಕ ಅಂದ ಮುದುಕ ಆಮೇಕೇನ ನಿಮ್ ವಂಶದಾಗ ಎಲ್ಲ ನೀವ ಹುಟ್ಟಿ ಬೆಳೆದ ದೊಡ್ಡವರಾಗಿ ಟ್ರೈನಿಂಗ್ ತಗೊಂಡ ಆಮೇಲೆ ಕತ್ರಸಾಕ್ ಕಲ್ತರಿ. ನಾ ಏನ್ ಮಾಡೀನಿ ಅಂತಂದ್ರೆ ತಾಯಿಯ ಗರ್ಭದಿಂದ ಹೊರಗೆ ಬರಾಗನ ನರ್ಸವಾಯಿ ಕೈಯಾಗ ನೊಂಗ ತುಡುಗು ಮಾಡ್ಕೊಂಡ ಅಂತ ಕುಸಂಸ್ಕಾರಗಳು ಕೆಟ್ಟ ಸಂಸ್ಕಾರಗಳು ಉಂಟಾಗಿಬಿಟ್ಟು ಅಂದ್ರೆ ವೈಪರೀತ್ಯ ಕೇಳ್ತಾ ಇದಾವು. ಇಂಥ ವಿಪರೀತ ಉಂಟಾಗಬಾರ್ದಂತ ತಿಳ್ಕೊಂಡು ಶರಣರು ಏನ್ ಮಾಡ್ತಾರ ಅಂತ ಕೇಳಿದ್ದಾದ್ರೆ ಗರ್ಭ ಸಂಸ್ಕಾರ ಅಂತ ವೀರಶೈವ ಪರಂಪರೆ ಇರುವಂತಹದ್ದಾಗೈತಿ. ತಾಯಿ ಗರ್ಭದಾಗಿದ್ದಾಗ ಸಂಸ್ಕಾರ ಕೊಡ್ತಾರೆ. ಇಂಥ ಸಂಸ್ಕಾರ ಯಾರಿಗಾಗಿತ್ತು ಅಂತ ಕೇಳಿ ಶೂನ್ಯ ಸಂಪಾದನೆ ವಿಷಯ ಬರುವಂತಹದ್ದಾಗೈತಿ. ಆ ಶೂನ್ಯ ಸಂಪಾದನೆಯಲ್ಲಿ ಚನ್ನಬಸವಣ್ಣವರು ತನ್ನ ವಯಸ್ಸಿನ ಚನ್ನಬಸವಣ್ಣವರು ತಮ್ಮ ಸೋದರ ಮಾವರಂತ ಬಸವೇಶ್ವರ ಹತ್ರ ಲಿಂಗ ದೀಕ್ಷೆ ಕೇಳಕ್ ಸಜ್ಜಾಗ್ಯಾರ. ಕೇಳ್ತಾರ ಅವರು, ನೀನೇ ದೇವರೋಮಜ ಅಸಂಖ್ಯಾತ ದೇವರುಗಳಿಲ್ಲದೆಂದು ಅಲ್ಲಿಂದ ಏಕೋ ದೇವ ಒಬ್ಬನೇ ಶರಣ ಆದಿಕುಳಕ್ಕೆ ಮೂಲಿಗನಾಗಿ ನೀ ಪುಟ್ಟಿಸಿದ ಘಟ್ಟಕ್ಕೆ ಕಾರುಣ್ಯವ ಮಾಡಯ್ಯ ಅಂತ ಬಸವಣ್ಣವ್ರನ್ನ ಕೇಳ್ತಾರ. ವಿಶ್ವೇಶ್ವರರೇ, ನಿಮ್ಮ ಕೃಪಾಶಿಗಳನ್ನ ಹುಟ್ಟಿ ಬಂದನಿ, ಮೂಲ ಪುರುಷರು ನೀವಿದಿರಿ, ಅದು ದಯವಿಟ್ಟು ಏನು ಮಾಡಿರುತ್ತಂದಾದ್ರೆ ನನಗೆ ಲಿಂಗ ದೀಕ್ಷೆಯನ್ನ ಮಾಡರಿ ಅಂತ ಕೇಳಿದಾಗೆ ಬಸವಣ್ಣವ್ರು ಏನಂತಾರ ಅಂತ ಕೇಳಿದ್ರೆ, ಓಹೋ ನಾನೊಬ್ಬರಿಗೂ ಭಾಷೆ ಪ್ರಸಾದ ಲಿಕ್ಕಲೆಮ್ಮೆನಯ್ಯ, ಮುನ್ನಲಾದವರು ತಮ್ಮಿಂದ ತಾವಾದರು. ಅವ್ರು ತಾವಾಗಿ ಹೊರತಾಗಿ ನಾವು ಕೊಡಕ್ ಹೋಗಿಲ್ಲ. ನಾನು ತತ್ವ ಹಿಡಿದವರಿಗೆ ತೊತ್ತಾಗಿ ನಡಿವೆನು. ನಾನು ತತ್ವಬಲ್ಲಂತ ಪುರುಷರಿಗೆ ತೊತ್ತಾಕ್ಕನ ಹೊರತಾಗಿ ನಾನು ಉಪದೇಶ ಮಾಡುವಂತ ಭಾಷೆ ಪ್ರಸಾದಕ ಇಕ್ಕಲೆಮ್ಮೆನಯ್ಯ ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಪರಮಾತ್ಮನ ಸಾಕ್ಷಿಯಾಗಿ ನಾನೇನು ಕೊಡಕ್ ಸಾಧ್ಯ, ದೀಕ್ಷೆ ಕೊಡುವಂತ ಮಾತ್ರ ಅಸಂಭವತಿ, ಇದನ್ನು ಕೊಡಕ್ ನನಗೆ ಬರಂಗಿಲ್ಲ ಚನ್ನಬಸವಣ್ಣವ್ರಿ ಅಂತ ಬಸವಣ್ಣವ್ರು ಚನ್ನಬಸವಣ್ಣವ್ರಿಗೆ ಅಂದಾದ್ರೆ, ಚನ್ನಬಸವಣ್ಣವ್ರು ಏನಂತಾರು ಅಂತಂದ್ರೆ, ಓಹೋ ನಿಮಗೆ ಅನಾದಿ ಶಿಶುನಾನಯ್ಯ, ನಿಮ್ಮ ಶರಣರ ಮುಂದೆ ಪ್ರಮತ್ತರ ಮುಂದೆ ಅಹುದೌದೇನದು, ನಾನು ನಡಬಾರ ಕಲ್ಮಕ್ಕೆ ಹೇಳುವುದಿಲ್ಲ, ನಿಮ್ಮ ಶರಣರ ಮುಂದೆ ಅದನ್ನು ಕಬೂಲು ಮಾಡ್ತಾನೆ. ಏನ್ ಮಾಡ್ತದಂತ ಕೇಳಿದ್ರೆ, ನಿಮಗೆ ಎಂದೋ ನಾ ಶಿಷ್ಯ ಆಗೇನಿ, ಅನಾದಿ ಶಿಶುನಾನಯ್ಯ, ಮೊದಲ ನಿಮಗೆ ಶಿಷ್ಯ ಆಗೇನಿ, ಈ ಹೊಸ ಶಿಷ್ಯ ಮಾಡ್ಕೋಬೇಕಾಗಿಲ್ಲ, ಮೊದಲ ಶಿಷ್ಯ. ಅದು ಯಾವ ರೀತಿ ಅಂತ ಕೇಳೋರು ಉದಾಹರಣೆ ಕೊಟ್ಟು ಹೇಳ್ತಾರೋ, ಅಂಜನಾದೇವಿ ಅಂಜಿ ಹೇಮರಸವ ಕುಡಿದಲ್ಲಿ ಒಳಗಿದ್ದ ಕಪಿ ಶೃಂಗಾರವ ಮಾಡನೆ ಮುಂದೆ 700 ವರ್ಷ ಇಂದ್ರಜಿತು ತಾಯಿಯ ಮಂದೋದರಿಯ ಬಸುರಲ್ಲಿ ಏನಂತಂದ್ರೆ, ತಾಯಿಯ ಗರ್ಭನಾಗಿರುವಾಗ ಮಂದೋದರಿಯ ಬಸುರಲ್ಲಿ 700 ವರ್ಷ ತಪಂಗಯ್ಯನಿ ಇಂದ್ರಜಿತು ಏನ್ ಮಾಡಿದ ಅಂತ ಕೇಳಿದ್ರೆ, ತಾಯಿಯ ಮಂಡೋದರಿಯ ಹೊಟ್ಟೆಯಲ್ಲಿ ಕೂತ್ಕೊಂಡು 700 ತಪಸ್ಸು ಏನ್ ಮಾಡಿದ್ದಂತ್ರಿ ಅಂತ ತಿಳ್ಕೊಂಡನ. ಅವನು ಇಂದ್ರಾದಿಗಳನ್ನು ಕೂಡ ಸ್ವಲ್ಪ ಶಕ್ತಿ ಯಾರಿಗಿತ್ತು, ಆ ಮೇಘನಾಗ ಅಥವಾ ಇಂದ್ರಜಿತು ಅಂತ ಶಕ್ತಿ ಸಾಮರ್ಥ್ಯ ಇರುವಂತದ್ದಾಗಿತ್ತು. ನೀವು ಕೇಳಬಹುದು, ಮಂಡೋದ್ರಿ ಹೊಟ್ಟೆಯಾಗ 700 ವರ್ಷದ್ರ ಮತ್ತೆ ಅವ್ರವ್ ಎಷ್ಟು 100 ವರ್ಷ ಬದುಕಿದ್ರು ಅಂತ ಕೇಳಬಹುದು ನೀವು. ಯಾಕಂತ ಕೇಳಿದ್ರೆ ಆಗಿನ ವಯಸ್ಸುಗಳು ಈಗಿನ ಹಂಗ 150 ಇದ್ದಿದ್ದಿಲ್ರಿ. ಅವಾಗ ಹೆಂಗಿತ್ತು ಅಂದ್ರೆ, ಆ ರಾವಣಿಗೆ ಎಷ್ಟು ವಯಸ್ಸಿತ್ತು? 6 ಕೋಟಿ ವಯಸ್ಸಿತ್ತು. ರಾವಣ ಟೈಮ್ ಇಟ್ಟಿದ್ದ ಜೀವನ ಅವಧಿ ಎಷ್ಟಿತ್ತು? 6 ಕೋಟಿ ಇತ್ತು. ಪರಂತು ಎಷ್ಟು ಇಳಿತು ಅಂತಂದ್ರೆ ಅರ್ಧ ಕೋಟಿ ಇಳಿತಂತ. ಯಾಕಂದ್ರೆ ಆ ಸಮಯ ಟೈಮ್ ಅನ್ನು ಹೆಂಗ್ ಉಪಯೋಗ ಮಾಡ್ಕೋಬೇಕು ಅನ್ನೋದು ಗುರುತಾಗದಕ್ಕಾಗಿ
ಅಲ್ಲ ಸಲ್ಲದ ವ್ಯವಹಾರಕ್ಕೆ ಕೈ ಹಾಕಿದಂತ ತಿಳ್ಕೊಂಡು 6 ಕೋಟಿ ಆಯುಷ್ಯ ಹೋಗಿ 1/2 ಕೋಟಿ ಬಂತಂತ. ಅವಾಗ 700 ವರ್ಷ ಅಂದ್ರೆ ಬಹುಶಃ 7 ತಿಂಗಳನ್ನು ಕೂಡ ನಾಮಲ್ಲಿ ಹಾಕದೊಳಗೆ 7 ತಿಂಗಳಿದ್ದಂಗ ಅವ್ರಿಗೆ 700 ವರ್ಷ. ಈ ತಪಶ್ಚರ್ಯ ಮಾಡಿ ಬಿಟ್ಟು ನಾನು ಇಂದ್ರಜಿತ್ತು. ಮತ್ತ ಅಂಜನಾದೇವಿ ಆಕಿ ಭರವಸೆ ಕೊಟ್ಟು ಆ ಗರ್ಭಿಣಿ ಆದ ಪ್ರಸಂಗದಲ್ಲಿ ಆ ಗರ್ಭ ಕರಿಗೆ ಹೋಗ್ಲಿಕ್ಕೆ ತಿಳ್ಕೊಂಡ ಏನ್ ಮಾಡ್ಯಾಳ ಅಂತಂದ್ರೆ ಹೇಮರಸ ಕೊಡೋದಂತ ಬಂಗಾರ ರಸ ಕೊಡದ ಗರ್ಭ ಕರ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಒಳಗಿರ್ದ ಕಪಿ ಶೃಂಗಾರವ ಮಾಡನೆ ಹನುಮಂತ ಕೆಂಪು ಮುಖದ ಯಾಕಾಗಿ ಹುಟ್ಟಿದ ಅಂತ ಕೇಳಿದ್ದಾದ್ರೆ ಆಗ ತಾಯಿ ಏನ್ ಕುಡ್ದಳು ಗರ್ಭಿಣಿ ಇದ್ದಾಗ ಬಂಗಾರ ರಸ ಕುಡ್ದಳು ಅಂತ ತಿಳ್ಕೊಂಡ ಮಗುವೇನ್ ಹುಟ್ಟೈತಿ ಕೆಂಪು ಮುಖದ್ದಾಗಿ ಹುಟ್ಟೈತಿ. ಅದಕ್ಕ ಅತಿ ಕೆಂಪು ಹುಟ್ಟಬೇಕಾದ್ರೆ ಏನ್ ಮಾಡಬೇಕು ಅಂತ ಹೊನವಾಡ ದೂರದ ತಿಳ್ಕೊಂಡ ಬಾಬುಕ ಹೊನವಾಡ ತಿಳ್ಕೊಂಡ ಅಲ್ಲಿ ಪ್ರವಚನ ಹೇಳ ಕೇಳಿದ್ನ. ಅತಿ ಕೆಂಪು ಆಗಿ ಮಕ್ಕಳು ಹುಟ್ಟಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳಿದಾಗ ಒಬ್ಬ ಹುಡುಗಿ ಹೇಳಿದ್ದಂತ ಹುಡುಗಿ ಹೇಳಿದ ಸಣ್ಣ ಹುಡುಗಿ ಹೇಳಿದ್ದ ಅವೇನ್ ಮಾಡ್ಬೇಕು ಅಂದ್ರೆ ಕೆಂಪು ಗಿಡ ಖಾರ ಮೆಣಸಿಗೆ ಇರ್ತಾವಲ್ಲ ಬಾಕಲ್ ತಿನ್ಬೇಕು ಅಂತ ಹೇಳಿದ್ದಾವ. ಕೆಂಪು ಮತ್ತೆ ಹಂಗೆ ಅಂತ ಕೇಳ್ಕೋಬಾರ್ದು ಅಂತ ಹುಡುಗಿ ಹೇಳಿದ್ ಬಿಡ್ಬೇಕೇನಿಲ್ಲ ಅಂತ. ಆ ಒಳಗಿದ್ದ ಕಪಿ ಹನುಮಪ್ಪ ಕೆಂಪು ಮುಗದವ ಯಾಕೆ ಹುಟ್ಟದ ಅಂದ್ರೆ ತಾಯಿ ಹೇಮರಸ ಕೊಡಿದ್ರು. ಹನುಮಪ್ಪ ಇಂಥ ಚಿತ್ರವಾನಿದ್ದ ಹುಟ್ಟಿ ಬಂದೊಡನೆ ನಾವೇನು ಮಾಡಿದಂತ ಕೇಳಿದ್ದಾದ್ರೆ ಎದುರಿಗೆ ಸೂರ್ಯ ಇದ್ದಿದ್ದೊಂದು ಚಲೋ ಹಣ್ಣು ಕಂಡಂಗೆ ಕಾಣ್ತಿ ಹನುಮಪ್ಪ ಜಿಗದ ಏನು ಮಾಡಿದ್ರ ಅದು ಹಣ್ಣು ತಿಳ್ಕೊಂಡ ತಿನ್ನಕ್ಕೆ ಇಲ್ಲಿಂದ ಹಾರಿಬಿಟ್ಟತ್ ನೋಡ್ರಿ ನಾವು ಎಲ್ಲಿ ತನಕ ಸೂರ್ಯ ಲೋಕ ಪರ್ಯಂತರವಾಗಿ ಇಂದ್ರಿದ್ದ ತಿಳ್ಕೊಂಡು ಹೆಂಗಾದ್ರು ಸೂರ್ಯ ನುಂಗಿ ಬಿಟ್ಟಂದ್ರೆ ಜಗತ್ ಕತ್ಲಾಕೊಂಡ್ ತಿಳ್ಕೊಂಡು ಇಂದ್ರ ಏನ್ ಮಾಡಿದ ತನ್ನ ಗೆದೆಯಿಂದ ಹನುಮಪ್ಪನ ಇಲ್ಲಿ ಹನು ಅಂದ್ರೆ ಈ ಭಾಗ ಹನು ಅಂತಾರೆ ಗದದಿಂದ ಹೊಡೆದಾನ ಅದಕ್ಕೆ ಹನುಮಂತರು ಸೊಂಡಿ ಉದ್ದಿದಾಗ ಹನುಮಂತ ಅಂತಾರೆ. ಅದಕ್ಕೂ ಹನುಮಪ್ಪ ಹೆಸರು ಏನಾಯ್ತು ಹನುಮಂತ ಅಂತ ಹೆಸರು ಬಂದೈತಿ. ಮುಂದೆ ಕಪ್ ಯಾವಾಗ ಆದಪ್ಪ ಹನುಮಪ್ಪ ಅಂತ ಕೇಳಿದ್ದಾದ್ರೆ ಯಾವಾಗ ಲಂಕಾಕ ಬೆಂಕಿ ಹೆಚ್ಚಿ ಬರಾಗ ಸೀತಾಮಾತಿ ಏನ್ ಹೇಳಿದ್ರು ಅಂತಾರೆ ಹನುಮಪ್ಪ ಬೆಂಕಿಯನ್ನು ಹಚ್ಚಿದ ಬೇಷ ತುಪ್ಪರಂತೂ ಜಿಗಿದು ಹೋಗಾಗ ಹಿಂದಿ ನೋಡಕ್ ಹೋದಾಗ ಮುಂದೆ ಮುಖ ಮಾಡಿ ಹೋಗಂತ ಹೇಳಿದ್ರು. ಇವನು ಕರ್ಕೊಂಡೋಗಿ ಬಾಲಕ ಅರಿವಿ ಸುತ್ತಿರು ಎಣ್ಣೆ ಎದ್ದಿದ್ರು ಬೆಂಕಿ ಹೆಚ್ಚಿ ಬಿಟ್ರು ಏನ್ ಮಾಡಿಬಿಟ್ಟ ಇವನು ಬಾಲಿಗೆ ಬೆಂಕಿ ಇದ್ರೆ ಇಡೀ ಲಂಕಾ ಪಟ್ಟಣಕ್ಕೆ ಬೆಂಕಿ ಹೆಚ್ಚಿ ಜಿಗದ ಬರಾಗ ಹಾಗಾಗಿ ನೆನಪಾತ ಇದು ಅಶೋಕ್ ಒಂದ್ ಕಡೆ ಬೆಂಕಿ ಹೆಚ್ಚಿತ್ತು ಹೆಂಗ ತಿಳ್ಕೊಂಡು ಹಾಳಿ ನೋಡಿದಂತ ಅವಾಗ ಮುಖ ಏನಾಗಿತ್ತು ಅವಂದ ಯಾರೇ ಇಲ್ಲಿಕ ಸ್ವಭಾವ ಹೆಂಗದಾನು ಕೆಂಪದ. ಅದಕ್ಕೆ ತಾಯಿಗಳು ಹೆಂಗ್ ಮಾಡ್ಬೇಕು ಅಂತ ಕೇಳಿ ಗರಿಬಿಣಿ ಇರುವಾಗ ಅವರು ಒಂದೊಂದು ಒಡ್ಡ ಮಣ್ಣನ ಶಿವಾಯನ ಮಾಡೋ ಪ್ರಸಂಗ ಬರಬಾರ್ದು ಅಂತ ನಮ್ಮ ಕೀರ್ತನೆ ಹೇಳ್ತಿದ್ದ. ಬೂದಿ ಸಾರಂಗಿಲ್ಲ ಕಸಬರಿ ಕಡ್ಡಿ ಸಾರಂಗಿಲ್ಲ ಒಂದೊಂದು ಒಡ್ಡ ಮಣ್ಣ ಸಾರಂಗಿಲ್ಲ. ಅದಕ್ಕೆ ಕಪ್ಪು ಮಕ್ಕ ಯಾಕೆ ಕೊಡ್ತಾವ್ರ ಅವ್ರ ತಪ್ಪಲ್ಲ ಅವ್ರ ತಾಯಿಗಳು ತಿಂದಂತ ಮಣ್ಣಿನ ತಪ್ಪಲು ಅಂತ ಹೇಳ್ತಿದ್ದ ಅಂತ ಹೇಳಿ ನಮ್ಮ ತಿಳ್ಕೋದಾಗ ಮಾತು ಏನಿರ್ತದ ತಾಯಿ ಗರ್ಭದಾಗಿರುವಾಗ ಯಾವಾಗ ವಿಭೂತಿಯ ಪಟ್ಟವ ಕಟ್ಟಿದಂತೆ ಬಸವೇಶ್ವರ ಏನ್ ಮಾಡ್ಯಾರು ಆ ತಾಯಿಯ ಗರ್ಭಕ್ಕಿರುವಾಗ ನಾಗಲಾಂಬಿಕೆಯವರ ಗರ್ಭಕ್ಕೆ ಸಂಸ್ಕಾರ ಮಾಡಿದ್ರು ತಿಳ್ಕೊಂಡು ನಾನೇಗೇನೆ ಆವಾಗ ದೀಕ್ಷಾ ಪಡ್ಕೊಂಡು ನೀನೇ ಹುಟ್ಟಿ ಬಂದೇನಂತ ಚನ್ನಬಸವ. ಅದಕ್ಕೆ ನೀವು ಪುಟ್ಟಿಸಿದ ಘಟ್ಟಕ್ಕೆ ಕಾರುಣ್ಯ ಮಾಡಯ್ಯ ನೀವೇ ವಿಭೂತಿ ಪಟ್ಟ ಕಟ್ಟರು ಅಂದವನಿಗೆ ದೀಕ್ಷೆ ಆಗೈತಿ ಹೊಸದಾಗಿ ದೀಕ್ಷೆ ಅವಶ್ಯಕತೆ ಬಿದ್ದಿಲ್ಲ. ಅದಕ್ಕೋಸ್ಕರವಾಗಿ ನೀವೇನ್ ಮಾಡ್ಬೇಕು ಈಗ ನೀವು ದೀಕ್ಷಾ ಕೊಡಬೇಕಂತ ಅಂತಿರ್ಲಿಕ್ಕಾಗಿ ನಾ ಬೇಕೇನೆಲ್ಲೆಮ್ಮೆ ಬೇಡಲೆನ್ನೆಮ್ಮೆ ಅಂತ ತಿಳ್ಕೊಂಡು ಬರ್ಕೊಂಡು ಅವರು ನಾಕ್ ಬೇಕು ಅನ್ನಂಗಿಲ್ಲ ನಾ ಬ್ಯಾಡು ಅನ್ನಂಗಿಲ್ಲ ಇನ್ ಇಚ್ಛಾ ಬಂದಂಗಪ್ಪ ಅನ್ನೋ ಮಾತನ್ನ ಬಸವಣ್ಣವ್ರು ಬಂದ ಅಂತಿಮ ನಡೆ ಬಿಡ್ತಾರೆ ಹೇಳ್ತದರು. ಅವಾಗ ಚೆನ್ನ ಬಸವಣ್ಣ ಅಂತಾರು ನೀವು ಮಾಡಿದರೆ ನೀವೇ ಮಾಡಿದಾಗಿ ನಾನೇ ಸ್ವೀಕರಿಸಿದಡೆ ನೀವೇ ಮಾಡಿದಾಗಿ. ಕನ್ನಡಿ ಹತ್ತರ ನಾವು ಹೋಗಿ ನೋಡಿದ ಮುಖ ಕಾಣ್ತೈತೋ ಅಥವಾ ಕನ್ನಡಿನ ನಮ್ಮ ಮುಖದ ಹತ್ತರ ಬಂದಾಗ ಕಾಣ್ತೈತೋ ಏನ್ರಿ? ಕನ್ನಡಿ ನಮ್ಮ ಮುಖದ ಸಮೀಪ ಬಂದ್ರು ಮುಖ ಕಾಣತೈತೆ. ನಾವ ಕನ್ನಡಿ ಹತ್ತರವಾದ್ರೂ ಕೂಡ ನಮ್ಮ ಮುಖ ಕಾಣತೈತೆ. ಹಂಗ ಕನ್ನಡಿಯನ್ನು ಉಪಾಸ್ತಿ ಮಾಡೋದು ಚನ್ನಬಸವಣ್ಣರ ವಚನದ ಬಂದಂತ ವಿಚಾರ ಇದೆ. ಕನ್ನಡಿ ಹತ್ತರ ನಾವು ಹೋಗಿ ನಿಂತ್ರು ನಮ್ಮ ಮುಖ ತೋರಿಸ್ತೈತಿ. ಅದ್ ತಾನಾಗಿ ನಮ್ಮ ಹತ್ತಿರ ಬಂದ್ರು ಮುಖ ತೋರಿಸ್ತಾನೆ ಐತಿ. ಮುಖ ತೋರ್ಸೋದೇ ಆಗಿನ ಸ್ವಭಾವ ಐತಿ. ಆ ರೀತಿಯಾಗಿ ನೀವು ಮಾಡಿದ್ರು ಅದನ್ನ ನೀವ ಮಾಡಿದಂಗನ ನಾನಾಗಿ ತೆಗೆದುಕೊಂಡ್ರು ಕೂಡ ಅದನ್ನ ನೀವ ದೀಕ್ಷಾ ಮಾಡಿದಂಗಂತ ಚನ್ನಬಸವಣ್ಣವರು ಬಸವಣ್ಣವ್ರಿಗೆ ವಿಚಾರವನ್ನು ಹೇಳ್ತಿದ್ರು. ಆದ್ದರಿಂದಾಗಿ ಅಂತಂದ್ರೆ ಜೀವನ ಸಂಸ್ಕಾರ ಗರ್ಭದಲ್ಲೇ ಪ್ರಾರಂಭ ಅಂತ ತಿಳ್ಕೊಂಡಾನ. ಪ್ರಹ್ಲಾದಾದಿಗಳು ಕೂಡ
ಪ್ರಹ್ಲಾದ ಇವು ಸಣ್ಣ ಮಗು ಇರುವಾಗ ಅಲ್ಲಿ ಆ ಪಾಠಶಾಲೆಗಿರ್ತ ಹುಡುಗರಿಗೆಲ್ಲ ಶ್ರೀಮನ್ ನಾರಾಯಣನ ಭಕ್ತಿ ಜ್ಞಾನ ವೈರಾಗ್ಯ ಇವುಗಳನ್ನೆಲ್ಲ ಹುಡುಗರಿಗೆ ಹೇಳ್ತಾ ಇದ್ದ. ಆ ಪಾಠದಲ್ಲಿ ಬಂದಂತ ಹುಡುಗರೆಲ್ಲ ಕೇಳ್ತಿದ್ರು, ಇದು ನಮ್ಮ ಗುರುಗಳು ಎಂದು ಹೇಳಿಲ್ಲ, ಇಂಥ ವೈರಾಗ್ಯ ಉಪರತಿ ವಿವೇಕಾದಿಗಳನ್ನ ಹೇಳಕತ್ತಿಯಲ್ಲ, ಇದನ್ನೆಲ್ಲ ಎಲ್ಲಿ ಕಲ್ತಿ ಅಂತ ಯಾರನ್ನ ಕೇಳ್ತಾರೋ? ಪ್ರಹ್ಲಾದನ ಕೇಳ್ತಾರ. ಆ ಪ್ರಹ್ಲಾದ ಹೇಳ್ತಾನು, ನನ್ನ ತಾಯಿ ಗರ್ಭಿಣಿ ಇರುವ ಪ್ರಸಂಗದಲ್ಲಿ ನಾನು ನನ್ನ ತಾಯಿ ಉದರದಲ್ಲಿ ಇರುವಾಗ ನಮ್ಮ ತಂದೆ ಇದ್ದಾವ ಹಿರಣ್ಯಕಶ್ಯಪ ಏನ್ ಮಾಡಿದ, ತಪಸ್ಸನ್ನು ಮಾಡಕ್ ಹೋಗ್ಬಿಟ್ಟಿದ್ದ. ನಾನು ಗರ್ಭದಲ್ಲಿ ಪ್ರಕಟಗೊಂಡದ ಇಂದ್ರಿನ ಗುರ್ತಾಗಿ ಇಂದ್ರ ಏನ್ ಮಾಡಿಬಿಟ್ಟ, ಮತ್ತೊಬ್ಬ ನನಗೆ ವೈರಿ ತಯಾರಾದ ಅಂತ ತಿಳ್ಕೊಂಡ ಈ ಗರ್ಭದಾಗೆ ಈ ಮಗುವನ್ನು ನಾಶ ಮಾಡ್ಬೇಕಂತ ವಿಚಾರ ಮಾಡಿ ಅಲ್ಲಿಂದ ನನ್ನ ತಕ ಬಂದ ನನ್ನ ತಾಯಿಯನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿ ನನ್ನನ್ನ ನಾಶ ಮಾಡ್ಬೇಕಂದ್ರೆ ಸಲ ತೆಗೆದುಕೊಂಡು ಹೊಂಟಿದ್ದ. ಮಧ್ಯದಲ್ಲಿ ನಾರದರು ಬಂದ್ರು. ನಾರದ ಬಂದ, ಏನು ಇಂದ್ರ ನೀನು ದೇವತೆಯಾಗಿ ದೈತ್ಯನ ಕೆಲಸ ಮಾಡಕ್ ಹತ್ತಿಯಲ್ಲ, ನೀನು ಸುರ, ನೀನು ಹೋಗಿ ಅಸುರನಂಗ ಒಬ್ಬ ಹೆಣ್ಮಗಳನ್ನ ಅಬಲೆಯನ್ನು ಎಳ್ಕೊಂಡು ಹೊಂಟಿ ಬಿಟ್ಟಿಯಲ್ಲ, ಎಂತ ವಿಪರೀತ ಕೃತಿ ಮಾಡಕ್ ಹತ್ತಿ ಅಂದಾಗ ಅವಾಗಿಂದ್ರ ಹೇಳ್ತಾನ ನಾರದಾಗ, ಈ ಹೆಣ್ಮಗಳ ಸಲುವಾಗಿ ಅಲ್ಲ, ಒಳಗೊಬ್ಬ ತಯಾರಾಗೇನಲ್ಲ ಅವನ ನಮ್ಮ ದೇವತೆ ಕುಲಕ್ಕೆ ಕಂಟಕ ತಯಾರಾಗ್ತಾನ, ಅವನ ಗರ್ಭದಾಗ ನಾಶ ಮಾಡ್ಬೇಕು ತೆಗೆದುಕೊಂಡು ಹೊಂಟೇನೆ ಅಂದಾಗ ಅವಾಗ ನಾರದ ಹೇಳ್ತಾನು, ಇಂದ್ರನೇ ನಿತ್ತ ತಿಳ್ಕೊಂಡಿ ನಿಮ್ಗ ಹಿತವನ್ನುಂಟು ಮಾಡುವಂತ ವ್ಯಕ್ತಿ ಅಲ್ಲವ, ನಿಮ್ಗೆ ಹಿತವುಂಟು ಮಾಡುವಂತವದನು ಅವ. ಅಲ್ಲಿ ದೇವತೆಯಲ್ಲಿ ಪರಮಾತ್ಮ ಶ್ರೀಮನ್ ನಾರಾಯಣ ಭಕ್ತದನು, ಅವ ಪ್ರಹ್ಲಾದ ಹುಟ್ಟಿ ಬರವದನು. ಅದಕ್ಕೋಸ್ಕರ ನೀವು ವಿಪರೀತಕ್ಕೆ ನೀವು ಯಾಕೆ ಹೋಗಬೇಡ, ಮನೋಭಾವನ ಬಿಟ್ಟು ಬಿಡುವಂತಾಗ ಇಂದ್ರಿದ ಬಿಟ್ಟು ಹೋಗಿಬಿಟ್ಟ. ಅವಾಗ ನಾರು ತಮ್ಮ ಆಶ್ರಮ ಕರ್ಕೊಂಡ್ ಬಂದ ಆ ತಾಯಿ ಮುಂದೆ ಕೂತ್ಕೊಂಡು ಆ ಗರ್ಭದಲ್ಲಿರುವ ಶಿಶುವನ್ನು ಲಕ್ಷ್ಯ ಮಾಡಿಕೊಂಡು ಅವನಿಗೆಲ್ಲ ಶ್ರೀಮನ್ ನಾರಾಯಣ ಬಗ್ಗೆ ಭಕ್ತಿ ವೈರಾಗ್ಯ ಜ್ಞಾನಾದಿಗಳನ್ನು ಉಪದೇಶ ಮಾಡಿ ವ್ಯವಸ್ಥೆ ಬರುವಂತದ್ದು. ಆದ್ರಿಂದ ಈ ತಾಯಿ ಗರ್ಭಗಿನ ಸಂಸ್ಕಾರ ಆಗೇತಿರುವಂತದ್ದು. ಅದೇ ರೀತಿ ಅಭಿಮನ್ಯು ತಾಯಿ ಗರ್ಭದಾಗಿರುವ ಶ್ರೀಕೃಷ್ಣ ಪರಮಾತ್ಮ ರಥದಾಗಿ ಬರುವ ಪ್ರಸಂಗದಲ್ಲಿ ಚಕ್ರವ್ಯೂಹದಲ್ಲಿ ಯಾವ ರೀತಿ ಪ್ರವೇಶ ಮಾಡಬೇಕು ಅನ್ನುವಂತ ವಿಚಾರ ಎಲ್ಲನೂ ಕೂಡ ತಿಳಿಸಿ ಹೇಳ್ತವ. ಅವಾಗ ತಾಯಿಗೆ ನಿದ್ರೆ ಬಿಟ್ಟೈತಿ, ಸುಭದ್ರಾನಿಗೆ ಹೂವತ್ ಅವಾಜದ ಕೇಳಾಕ್ ಹತ್ತೈತಿ, ಕೃಷ್ಣರೇ ಹೇಳಾಕ್ ಹತ್ಯಾನು. ಅವಾಗ ಗೊತ್ತಾಗ್ಬಿಡುದು ಈ ಹೂವತ್ ಅವಾಜ್ ಎಲ್ಲಿದ ಬರ್ತೈತಿ, ತಂಗಿಯರೇ ನಿದ್ರೆ ಹೋಗ್ಬಿಟ್ಟಾಳು. ಹೂವತ್ ಅವಾಜ್ ಎಲ್ಲಿ ಬಿಡ್ತದ ಗೊತ್ತಾ ಮಾಡ್ಕೊಂಡ ಗರ್ಭದಾಗಿರುವಂತ ಶಿಶುನ ಹೂವನಾಕ್ ಹತ್ತೈತಿ ಅಂತ ತಿಳ್ಕೊಂಡ ಆಟಗೆ ಹೇಳೋದು ಬಂದ್ ಮಾಡಿಬಿಟ್ಟ. ಒಳಗೆ ಪ್ರವೇಶ ಮಾಡೋ ರೀತಿಯನ್ನು ಹೇಳಿದ್ದ. ಇದು ಚಕ್ರ ಹೊರಗೆ ಮಾಡೋ ರೀತಿಯನ್ನು ಹೇಳುದ್ರಾಗನ ಆ ಈ ವ್ಯವಹಾರ ಗೊತ್ತಾಗ್ಬಿಡ್ತು. ಅದಕ್ಕೆ ಅಟ್ಟ ತಿಳ್ಕೊಂಡಂತ ಅಭಿಮನ್ಯು ಮುಂದೆ ಎಲ್ಲಿ ಬರ್ತಾನ್ರಿ, ಚಕ್ರವ್ಯೂಹದಲ್ಲಿ ಯಾರು ಪ್ರವೇಶ ಮಾಡೋರು ಅಂತ ಪ್ರಶ್ನೆ ಬಂದಾಗ ನಾನು ಪ್ರವೇಶ ಮಾಡುತ್ತೇನೆ ಅಂತ ತಿಳ್ಕೊಂಡು ಅಂತ ಅತಿರಥಿ ಮಹಾರಾತಿಗಳನ್ನು ಎದುರಿಗಿಟ್ಟುಕೊಂಡು ಒಳಗೆ ಪ್ರವೇಶ ಮಾಡ್ತಾನೆ ಚಕ್ರವ್ಯೂಹದಲ್ಲಿ. ಆವಾಗ ಆ ಎಲ್ಲ ಅತಿರಥಿ ಮಹಾರಾತಿಗಳು ದಿಗ್ಭ್ರಾಂತ ಯುದ್ಧ ಮಾಡ್ತಾನೆ. ಎದುರಿ ಬಂದು ನಿಂತಿದ್ರೆ ಅಷ್ಟು ಮಂದಿ ನಾವು ಸಂಹಾರ ಮಾಡುವ ಶಕ್ತಿ ಅವನಿಗೆ. ಪರಂತು ಕರ್ಣಾದಿಗಳು ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಹಿಂದೆ ಬಂದು ನಿಂತ ಮೋಸದಿಂದ ಯಾರು ಹೊಡಿತಾರೆ, ಅಭಿಮನ್ಯುವನ್ನ ಹಿಂದೆ ಬಂದು ನಿಂತ ಸಂಹಾರ ಮಾಡ್ತಾರ. ಅವನ ಕ್ಷಾತ್ರ ತೇಜ, ಅವನ ಧೈರ್ಯ ಸಾಹಸಗಳು ಆಗಿನ ವೈರಿಗಳು ಕೂಡ ಮೆಚ್ಚುವಂತ ವ್ಯವಹಾರವನ್ನ ಮಾಡ್ತಾನೆ. ಯಾರು ಅಭಿಮನ್ಯು ಕ್ಷಾತ್ರ ತೇಜ ಹೋಗ್ತದನು. ಅದಕ್ಕೆ ಅಭಿಮನ್ಯು ಹೊಡಿಬೇಕಾದ್ರೆ ಎಲ್ಲಿ ಬಂದು ಹೊಡೆದ್ರಿ, ಹಿಂದೆ ಬಂದು ನಿಂತು ಹೊಡೆದ್ರಿ. ಯಾರು ಹೊಡೆದ್ರು? ಕರ್ಣಾದಿಗಳು ಹೊಡೆದ್ರು. ಅಭಿಮನ್ಯು ಅಂದ್ರೆ ಎಲ್ಲಿ ಐತಿ ಅಂತ ಕೇಳಿದ್ರೆ ಅಭಿಮಾನ ನಾನು ಅಂತ ಮುಂದೈತಿ, ಕರ್ಣ ಅಂದ್ರೆ ಕಿವಿಯಲ್ಲಿ ಐತಿ ಹಿಂದೈತಿ. ಆ ಅಭಿಮಾನ ರೂಪ ಕರ್ಣ ಅಭಿಮನ್ಯು ಹೊಡಿಬೇಕಾದ್ರೆ ಎಲ್ಲಿ ತಡಿಬೇಕು? ಶ್ರೋತ್ರ ಮೂಲಕವಾಗಿ ಸದ್ಗುರು ಮುಖಾಂತ ತತ್ವೋಪಸ್ಥಿತಿ ತೆಗೆದುಕೊಂಡಾಗ ಈ ಅಭಿಮಾನ ರೂಪವಾದಂತ ಒಳಗೆ ಚಕ್ರದಾಗ ಹೊಕ್ಕೈತಿರ. ಎರಡು ಚಕ್ರದಾವ ಅಂತ ಕೇಳಿದ್ದಾದ್ರೆ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್, ರಕ್ತ ಪರಿಚಲನೆ ವ್ಯೂಹ, ರೆಸ್ಪಿರೇಟರಿ ಸಿಸ್ಟಮ್, ವಾಯುವಿನ ವ್ಯೂಹ, ನರ್ವಸ್ ಸಿಸ್ಟಮ್, ಬ್ರೇನದ ಅಥವಾ ಮೆದುಳಿನ ಜಾಳಿಗೆ, ಆಂಧ್ರದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್, ಪಚನಾಂಗ ಕ್ರಿಯೆ, ಇವೆಲ್ಲ ನೋಡಿದ್ರೆ ಅಸಂಖ್ಯಾತ ಚಕ್ರಗಳು ಶರೀರದಾಗ ಅದಾವ. ಈ ಚಕ್ರದಲ್ಲಿ ಯಾವ್ದು ಹೊಕ್ಕೈತಿ? ಅಭಿಮಾನ ರೂಪ ಅಭಿಮನ್ಯು ಹೊಕ್ಕೈತಿ. ಈ ಹೊಕ್ಕಂತ ಅಭಿಮನ್ಯು ಹೊಡಿಬೇಕಾರೆ ಎಲ್ಲಿ ಹೊಡಿಬೇಕದನ್ನ ಇದನ್ನ ಹಿಂದೆ ಕರಳದಾಗ ನಿಂತುಕೊಂಡು ಹೊಡೆದ್ರೆ ಹೊಡ್ಯಾಕ್ ಸಾಯ್ತೈತಿ. ಹೊರತಾಗಿ ಎದುರಿಗೆ ಬಂದ್ರೆ ಇದು ಯಾರಿಗೂ ತಾಳಾಕ್ ಸಾಯ್ತಿಲ್ಲ, ಇದು ಎದುರ್ಸಾಕ್ ಸಾಧ್ಯನೂ ಇಲ್ಲ. ಅಭಿಮಾನದ ಹಿಂದೆ ನಿಂತಾಗ ಹೊಡಿಲಾಕ್ ಬರ್ತೈತಿ. ಆತ್ಮ ಅಹಂಕೃತಿಗಳ ವಿವರಣ ಅದು ರೂಪ ಶ್ರೀಮನಿಜು ಹೇಳಿದ ರೀತಿಯಾಗಿ. ಅಂತ ಏನಪ್ಪಾ ಅಂತ ಕೇಳಿದ್ದಾದ್ರೆ ಈ ರೀತಿಯಾದ ತಾಯಿಗರ್ಭ ಸಂಸ್ಕಾರವು ಆದ್ರೆ ಸಂಸ್ಕಾರ ಬೆಳೆಯುವಂತ ಜೀವನ ಇರುವಂತದ್ದು ಅಂತ ಉಪನಿಷತ್ ಮಂತ್ರ ಬರುತ್ತೆ. ಮಾತಾ ಪೂರ್ವ ರೂಪಂ, ಪಿತಾ ಉತ್ತರ ರೂಪಂ, ಪ್ರಜಾ ಸಂಧಿ, ಪ್ರಜನನಂ ಸಂಧಾನಂ, ಆಚಾರ್ಯ ಪೂರ್ವ ರೂಪಂ, ಅಂತ್ಯವಾಸಿ ಉತ್ತರ ರೂಪಂ, ವಿದ್ಯಾಸಂಧಿ, ಪ್ರವಚನಂ ಸಂಧಾನಂ ಅಂತ ಒಂದು ತೈತ್ರಿ ಉಪನಿಷತ್ತಿನ ಮಾತು.
ತಾಯಿ ಏನ ಕಳು ಅಂದ್ರೆ ಪೂರ್ವ ರೂಪ, ತಂದೆ ಉತ್ತರ ರೂಪ. ಮೊದಲ ತಾಯಿ, ನಂತರದಲ್ಲಿ ತಂದೆ. ಇದರಿಂದ ಪ್ರಜನನ ಅಂದ್ರೆ ಹುಟ್ಟುಗೆ ಕಾರಣೀಭೂತ ಫಲ ಏನಂತ ನಮ್ಮ ಮಗುವಿನ ಸಂತಾನ ಹುಟ್ಟುವಂತಹದ್ದು. ಅದರಂತೆ ಆಚಾರ್ಯ ಪೂರ್ವ ರೂಪಂ, ಆಚಾರ್ಯರು ಮೊದಲು, ಆ ನಂತರದಲ್ಲಿ ಅಂತ್ಯವಾಸಿ ಅಂದ್ರೆ ಶಿಷ್ಯ, ಶಿಷ್ಯ ನಂತರ. ಇವರ ಮಧ್ಯದಲ್ಲಿ ಉಂಟಾದ ಪ್ರವಚನ ಮೂಲಕ ಉಂಟಾದ ಜ್ಞಾನ ಏನತ್ತಲ್ಲ, ಇದು ಫಲ. ಅಲ್ಲಿ ಮಗನ ಸಂತಾನನ ಫಲ, ಇಲ್ಲಿ ಜ್ಞಾನನ ಫಲ ಅಂತ ಒಬ್ಬ ಕನ್ನಡ ಕವಿಗಳು ಕೂಡ ಹೇಳ್ಯಾರ ನೋಡ. ಮಗ ಹುಟ್ಟ್ಯಾನವ, ಏನಗೊಬ್ಬ ಮಗ ಹುಟ್ಟ್ಯಾನವ ಅಂದ್ರೆ ಜ್ಞಾನಕ್ಕ ಮಗ ಅಂತ ಸಂಬೋಧನ ಮಾಡಿ ಹೇಳಿರುವಂತವ್ರು. ಚಿದಾನಂದ ಹೆಸರಿಟ್ಟು ಕರಿಯೇನಂತೂ ಮಂಗಳಾಚರಣೆಯಲ್ಲಿ ಕೂಡ ಹುಟ್ಟಿದ ಮಗನ ಹೆಸರು ಚಿದಾನಂದ ಕರಿಯೇವೆ ಅಂತ ಹಿಂಗ ಮಂಗಳಾಚರಣೆ ಬಂದೈತೆ. ಜ್ಞಾನಪೂರ್ಣಂ ಜಗನ್ ಆ ರೀತಿಯಾಗಿ ಮಗ ಅನ್ನುವಂಥದ್ದು. ಇಲ್ಲಿ ಮಂತ್ರದಲ್ಲಿ ಮಾತಂದ್ರೆ ಮಾತಾ ಪೂರ್ವ ರೂಪಂ ಪಿತಾ ಉತ್ತರ ರೂಪಂ ಬಂದ. ಮತ್ತೆ ಗುರು ಶಿಷ್ಯ ಹೇಳುವಾಗ ಆಚಾರ್ಯ ಪೂರ್ವ ರೂಪಂ, ಮೊದಲ ಆಚಾರ್ಯ ಬಂದ, ನಂತರ ಬಂದರು ಶಿಷ್ಯ ಬಂದನು. ತಾಯಿ ಮೊದಲು ಬಂದಳು, ತಂದೆ ನಂತರ ಬಂದನು. ಅದ್ ಹೆಂಗಾಗಬೇಕಾಗಿತ್ತು? ತಂದೆ ಮೊದಲ, ತಾಯಿ ನಂತರ ಆಗ್ಬೇಕಾಗಿತ್ತು. ಗುರು ಮೊದಲ, ಶಿಷ್ಯ ನಂತರ, ತಂದೆ ಮೊದಲು, ತಾಯಿ ನಂತರ ಆಗ್ಬೇಕಾಗಿತ್ತು. ಈ ಅರ್ಥದಲ್ಲಿ ವ್ಯತ್ಯಾಸ ಆಗಿ ತಾಯಿ ಮೊದಲು ಯಾಕೆ ಬಂದಳು, ತಂದೆ ನಂತರ ಯಾಕೆ ಬಂದ ಅಂದು ಕೇಳಿದ್ದಾದ್ರೆ ಮನುಸ್ಮೃತಿ ಒಂದು ವಾಕ್ಯ ಅದೇನೈತೆ ಅಂದ್ರೆ, ಸಹಸ್ರಂತು ಪಿತೃನ್ ಮಾತಾ ಗೌರವೇಣ ಅತಿರಿಚ್ಯತೆ. ಸಹಸ್ರಂತು 1000 ಪಟ್ಟ ತಂದೆಗಿಂತಲೂ ತಾಯಿ ಗೌರವಾನ್ವಿತಿರ್ತಾರೆ. ತಂದೆ ಹೆಚ್ಚಿ ಗೌರವಕ ಪಾತ್ರನೋ, ಪೂಜಾಕ್ಕೆ ಯೋಗ್ಯೋ, ಏನ ತಾಯಿ ಪೂಜಾಕ್ಕೆ ಯೋಗ್ಯೋ, ತಾಯಿ ಪೂಜನೀಯನೋ, ಏನ ತಂದೆ ಪೂಜನೀಯನೋ ಅಂತ ಕೇಳ್ತಿರ್ಲಿ. ಮನುಸ್ಮೃತಿ ಏನ್ ಹೇಳ್ತೈತ್ರಿ? ತಂದೆಗಿಂತಲೂ ತಾಯಿ 1000 ಪಟ್ಟು ಗೌರವಕ್ಕೆ ಯೋಗ್ಯ ಆಗಿರ್ತಾಳು. ಅದಕ್ಕೋಸ್ಕರ ಈ ಮಂತ್ರಿಯಲ್ಲಿ ಬಿಟ್ಟಿದ್ರೆ ಮೊದಲು ತಾಯಿ ಗೌರವಿಸೋದ್ರ ಸಲುವಾಗಿ ಮಾತಾ ಪೂರ್ವ ರೂಪಂ ಪಿತಾ ಉತ್ತರ ರೂಪಂ ಅಂತ ಈ ಹೇಳಿದ ಉದ್ದೇಶ ಏನೈತೆ ಅಂತ ಕೇಳಿದ್ದಾರೆ, ತಾಯಿ ಗೌರವಕ್ಕೆ ಯೋಗ್ಯಳು ಪಾತ್ರಳು ಅಂತ ಮೊಹಮ್ಮದ್ ಪೈಗಂಬರ ಉಪದೇಶದ ಮಾತು ಬಂದೈತಿ. ಮಗನ ಬೆಳ ದೊಡ್ಡಾಕಿ ಮಾಡುವಂತ ತಾಯಿ, ಮಗ ಇದ್ದಾವೇನೋ ಒಂದು ಛಲದಿಂದ ಹಠ ಮಾಡಿ ಅವ ತಾಯಿ ಮಾತನ್ನ ಮೀರ್ ನಡ್ತಿರ್ಲಿಕ್ಕಾಗಿ ಪೈಗಂಬರು ಒಂದು ಮಾತು ಹೇಳ್ತಾರು. ನಾ ತಾಯಿಗೆಲ್ಲ ಹಂತಾದ ಮಾಡಿ ಹಿಂತಾದ ಮಾಡಿ ಅಂತ ತಿಳ್ಕೊಂಡ ಅವ ವಾದ ಮಾಡಿ ಪೈಗಂಬರ್ ಮುಂದೆ ಹೇಳ್ತಿರ್ತಾನು. ಅವಾಗ ಪೈಗಂಬರ್ ಒಂದು ಮಾತು ಹೇಳ್ಯಾರು, ತಮ್ಮ ನೀ ಏನು ತಾಯಿ ಸಲುವಾಗಿ ಇಷ್ಟೆಲ್ಲ ಮಾಡಿದಂತೀಯಲ್ಲ, ನೀ ಇಷ್ಟೆಲ್ಲ ಮಾಡಿದ್ದು ಆಕಿ ನೀ ತೊಟ್ಲಾಗಿರುವಾಗ ನಿನಗೆ ಕೆಳಗೆ ಹಾಕಿದ್ದ ಒಂದು ಅರಿವಿ, ಒಂದು ಸಲ ಅರಿವಿಯನ್ನು ಸ್ವಚ್ಛ ಮಾಡ್ಕೊಂಡ್ ಬಂದಾಳದೆ ಹಳ್ಯಾಗ. ಆ ಒಂದು ಸಲ ಸ್ವಚ್ಛ ಮಾಡಿದ್ದಕ್ಕೆ ನೀ ಏನು ಪ್ರತಿಯಾಗಿ ಮಾಡಿ ಅಂತ ನೋಡು, ಇಷ್ಟೆಲ್ಲ ಒಂದು ಅರಿವಿ ಹೋಗದ್ರಾಗ ಮುಂದೆ ಬಂದು ಹೋಗ್ತೈತೆ ಅನ್ನುವಾಗ ತಾಯಿಯ ಸೇವಾದ ಅಥವಾ ಆಕೆ ಮಾಡಿದಂತ ಪ್ರೀತಿ ವಾಸ್ತವ್ಯಗಳ ಬೆಲೆ ಎಷ್ಟು ಅಂತ ಹೇಳೋ ಮಾತನ್ನ ನಾನು ವಿಚಾರ ಮಾಡಿದ್ರೆ, ನಮ್ಮ ಸಂಸ್ಕೃತಿಯಲ್ಲಿ ತಂದೆಗಿಂತಲೂ ತಾಯಿ ಹೆಚ್ಚು ಗೌರವಾನ್ವಿತಳು. ಮತ್ತೆ ಇದನ್ನ ಮಾತಾದ ಮನಸ್ಸು ಇಟ್ಟುಕೊಂಡನ ನ ಸ್ತ್ರೀ ಸ್ವಾತಂತ್ರ್ಯ ಮರ್ರತಿ, ಸ್ತ್ರೀ ಸ್ವಾತಂತ್ರ್ಯ ಯೋಗ್ಯಗಳಲ್ಲ ಅನ್ನೋ ಮಾತನ್ನು ಮುಂದೆ ಇಟ್ಟುಕೊಂಡೆ ಸ್ತ್ರೀ ಸ್ವಾತಂತ್ರ್ಯದ ಹಕ್ಕನ್ನ ಹಿಂದೂ ಸಂಸ್ಕೃತ ಕಸಿದುಕೊಂಡು ಬಿಟ್ಟಿದ್ದಾರೆ ಅಂತ ಹಿಂಗ್ ಪ್ರಚಾರ ಮಾಡೋರು ಜಾಸ್ತಿ ಅದಾರು. ಅದು ಸ್ತ್ರೀಯರ ಶಕ್ತಿ ಸಾಮರ್ಥ್ಯ ದೃಷ್ಟಿಯಿಂದ ಪುರುಷನ ಶಕ್ತಿವಂತ ಅನ್ನು ತೋರಿಸಲು ಹೇಳಿದ್ರು. ಇಲ್ಲಿ ಗೌರವ ದೃಷ್ಟಿ ಇಟ್ಕೊಂಡು ಹೇಳಿದಂತ ಮಾತು, ಆದರಣೀಯ ಅಥವಾ ಪೂಜನೀಯ ದೃಷ್ಟಿ ಇಟ್ಕೊಂಡು ಹೇಳಿದಂತ ವಿಚಾರ ಇಲ್ಲಿರುವಂತದ್ದು. ಅದಕ್ಕೋಸ್ಕರವಾಗಿ ಏನಂತಂದ್ರೆ ಇಲ್ಲಿ ಮಾತೆ ಮೊದಲು, ತದನಂತರ ತಂದೆ, ಗುರು ಮೊದಲು, ಶಿಷ್ಯ ನಂತರ. ಅಂತೂ ಈ ರೀತಿಯಾಗಿ ತಂದೆ ತಾಯಿಯಿಂದ ಗುರು ಶಿಷ್ಯ ರೂಪದಿಂದ ಸಂಸ್ಕಾರ ಪಡುವಂತ ಜೀವ ಇಲ್ಲಿ ಮುಟ್ಟತಿ ತನ್ನ ಗಮ್ಯವಾದ ಪರಮಾತ್ಮ ಸ್ವರೂಪ ಸ್ಥಿತಿ ಹೋಗಿ ಮುಟ್ಟಿದಾಗ ಏನಕ್ಕಂದ್ರೆ ಅವಾಗ ಜೀವನ ಪರಿಪೂರ್ಣ ಸ್ಥಿತಿ ಮುಡ್ತತಿ. ಅದಕ್ಕೆ ಜೀವನ ರೂಪಲೆ ಹುಟ್ಟಿನಿಂದಲೇ ಪ್ರಾರಂಭ ಆಗಿ ಸಾವಿರದಿಂದ ಮುಗಿದಂತ ಘಟನೆ ಇದೆ ಅಲ್ಲ. ಹುಟ್ಟಿನಿಕೆ ಮೊದಲ ಹೇಳಿ ಬಿಟ್ಟ ನಂತರದಲ್ಲೂ ಕೂಡ ಬರುವಂತ ವ್ಯವಸ್ಥೆ ಯಾವ್ದನ್ನ ಮಾಡ್ಕೊಬೇಕು ಅದು ಜೀವನ ಅಂದರು. ಅಂತ ಜೀವನ ಅದನ್ನ ಯಾವ್ದು ಹೇಳಕೊಡೋದು ಗೀತಾಶಾಸ್ತ್ರ ಹೇಳಕೊಡತಿ ಒಂದು ಮಾತನ್ನು ಹೇಳುತ್ತಾ ಮುಂದಿನ ವಿಷಯವನ್ನ ಕಾರ್ಪಣ್ಯ ದೋಷೋ ಅಪಹತ ಸ್ವಭಾವ ಪೃಚ್ಛಾಮಿ ತ್ವಂ ಧರ್ಮ ಸಮೂಢ ಚೇತಾಃ ಯಶ್ರೇಯಶಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ಥೆ ಅಂಶಾಜಿಮಾನ್ ತ್ವಾಂ ಪ್ರಪನ್ನಂ ಅನ್ನುವಂಥ ವಿಚಾರವನ್ನು ಮಾತನಾಡಿ